ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಬಿಸಿದ ಬಾಂಧವ್ಯ. ಟ್ರೈನ್ ಕೋಲಾರ ತಲುಪಿದಾಗ ಗಂಟೆ 1:30. ತನ್ನ ಕೈಗಡಿಯಾರದ ಕಡೆ ಒಮ್ಮೆ ನೋಡಿ ಇಳಿಯಲು ಅನುವಾದ ರಿಷಿಕ್ನಿಗೆ ಏನೋ ಒಂದು ಖುಷಿ. ಸಿಪಾಯಿ ಚಿತ್ರದ ರುಕ್ಕಮ್ಮ. ನಾನ್ 100 ಊರು ನೋಡಿ ಬಂದೆ ರುಕ್ಕಮ್ಮ, 100 ಊರಲ್ಲೂ ನಮ್ಮ ಊರೇ ಊರಮ್ಮ ಹಾಡನ್ನು ಗುಣುಗುತ್ತಾ ಟ್ರೈನ್ ಇಳಿದು ಬಂದೆನು. ಟ್ರೈನ್ ಇಳಿದು ಬಂದ ರಿಷಿ ಯಾರನ್ನೋ ಹುಡುಕುತ್ತಿರುವಂತೆ ಕಾಣುತ್ತಿತ್ತು. ಇದನ್ನು ಗಮನಿಸಿದ ಸ್ಟೇಷನ್ ಮಾಸ್ಟರ್ ಸೀತಯ್ಯ ಹತ್ತಿರ ಬಂದು, ನೀವ್ಯಾರು, ಎಲ್ಲಿಗೆ ಹೋಗಬೇಕೆಂದು ಕೇಳಿದಾಗ ರಿಷಿ ನಗುಮುಖದಿಂದ, ಅಂಕಲ್, ನನ್ನ ಗುರ್ತು ಸಿಕ್ತಿಲ್ವಾ ಎಂದಾಗ, ನೀನು ನಮ್ ರಿಷಿ ಅಲ್ವಾ ಎಂದು. ಎಷ್ಟ್ ದಿನ ಆಯ್ತಪ್ಪ ನಿನ್ನ ನೋಡಿ ಅಂದಾಗ, ರಿಷಿ 2 ವರ್ಷ ಆಯ್ತು ಅಂಕಲ್, ಹೇಗಿದ್ದೀರಾ ಎನ್ನುತ್ತಾ ಅವರ ಕಾಲಿಗೆ ನಮಸ್ಕರಿಸುತ್ತಾನೆ. ತುಂಬು ಹೃದಯದಿಂದ ಅವನನ್ನು 100 ಕಾಲ ಚೆನ್ನಾಗಿರಪ್ಪ ಎಂದು ಅರಸಿದ ಸ್ಟೇಷನ್ ಮಾಸ್ಟರ್ ರಿಷಿನ ನಗುಮುಖ ಸರಳ ಗುಣದಲ್ಲಿ ತನ್ನ ಸ್ನೇಹಿತನನ್ನು ನೆನೆಯುತ್ತಾ, ನಿಂಗೆಲ್ಲ ನಿನ್ನ ಅಪ್ಪನ ಗುಣವೇ ಕಣೋ ರಿಷಿ ಎನ್ನುತ್ತಾ ಅವನನ್ನು ಆಲಂಗಿಸಿದರು. ರಿಷಿನ ಅಪ್ಪ ಸಾಗರ್ ಹಾಗೂ ಸೀತಯ್ಯ ತುಂಬಾ ಒಳ್ಳೆ ಸ್ನೇಹಿತರು. ನಮ್ಮಪ್ಪ ಅಲ್ಲ, ನಮ್ ತಾತನ ಗುಣ ಅನ್ನಿ ಎನ್ನುತ್ತಾ ಮೀಸೆ ತಿರುವಿ ನಕ್ಕನು. ಅವನ ಮಾತಿಗೆ, ನಿಮ್ ತಾತನ ಎಲ್ ಬಿಟ್ಕೊಡ್ತೀಯ ನೀನು ಎಂದು ಸೀತಯ್ಯ ಕಿವಿ ಹಿಂಡಿದರು. ನೀವು ನಮ್ಮಪ್ಪನ ಬಿಟ್ಕೊಡ್ತಿದ್ದೀರಾ ಅಂಕಲ್ ಎಂದು ರಿಷಿ ಕೇಳಿದೊಡನೆ ಇಬ್ಬರು ಜೋರಾಗಿ ನಗುತ್ತಾ ಇಬ್ಬರು ಲೋಕಾಭಿರಾಮವಾಗಿ ಮಾತಿಗಿಳಿದರು. ರಿಷಿನೊಂದಿಗೆ ಮಾತಿಗಿಳಿದ ಸೀತಯ್ಯನವರಿಗೆ ಏನೋ ನೆನಪಾಗಿ, ಅಯ್ಯೋ ರಿಷಿ, ನಿಂಗ್ ಹೇಳೋದೇ ಮರ್ತೋದೆ. ಇಷ್ಟೊತ್ತು ನಿನ್ಗೋಸ್ಕರ ಶಂಕರ್ ಇಲ್ಲಿ ಕಾಯುತ್ತಿದ್ದ. ನಾನೇ ಟ್ರೈನ್ ಬರೋದಿವತ್ತು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂದೆ. ಅವನಿಲ್ಲಿರ್ತೀನಿ ಅಂದ. ಎಲ್ಲೋದ ಎನ್ನುತ್ತಿದ್ದಂತೆ ರಿಷಿನ ಹೆಗಲ ಮೇಲೆ ಯಾರೋ ಕೈ ಇಟ್ಟ ಅನುಭವಕ್ಕೆ ರಿಷಿ, ಚಿಕ್ಕಪ್ಪ ಎಂದು ಹಿಂದೆ ತಿರುಗಿದ. ಇದರಿಗೆ ರಿಷಿಕ್ನ ಚಿಕ್ಕಪ್ಪ ಶಂಕರ ನಿಂತಿದ್ದ. ಮಗನನ್ನು ಆಲಂಗಿಸಿದ ಶಂಕರ್, ಹೇಗಿದೆಯೋ ರಿಷಿ ಎಂದ. ಶಂಕರನ ಕಣ್ಣಲ್ಲಿ ನೀರಿತ್ತು. ರಿಷಿ ಶಂಕರನಿಗೆ ಅಣ್ಣನ ಮಗನಾದರೂ ತನ್ನ ಮಗನಿಗಿಂತ ಹೆಚ್ಚಾಗಿದ್ದ. ರಿಷಿ, ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವೇಗಿದ್ದೀರಾ ಎನ್ನುವಾಗ ರಿಷಿನ ಕಣ್ಣು ತುಂಬಿ ಬಂತು. ಅದು ಅವರಿಬ್ಬರ ಬಾಂಧವ್ಯಕ್ಕೆ ಸಾಕ್ಷಿಯಾಗಿತ್ತು. ಒಬ್ಬರನ್ನೊಬ್ಬರು ನೋಡಿದ ಖುಷಿಯಲ್ಲಿದ್ದ ಅಪ್ಪ ಮಗನನ್ನು ಟ್ರೈನ್ ಶಬ್ದ ವಾಸ್ತವಕ್ಕೆ ಬರುವಂತೆ ಮಾಡಿತು. ರಿಷಿ, ಟ್ರೈನ್ ಲೇಟ್ ಅಂತ ಆಚೆ ಹೋಗಿದ್ದೆ, ತುಂಬಾ ಹೊತ್ತಾಯ್ತ ಬಂದು ಎಂದು ಶಂಕರ ಮಾಸ್ಟರ್ ಕಡೆ ನೋಡಿದಾಗ, ಇಲ್ಲ, ಇವಾಗ 5 ನಿಮಿಷ ಆಯಿತು ಎಂದರು. ಇಬ್ಬರು ಸೀತಯ್ಯನವರಿಗೆ ಹೇಳಿ ಹೊರಟರು. ರೈಲ್ವೆ ಸ್ಟೇಷನ್ನಿಂದ ಆಚೆ ಬಂದ ರಿಷಿಗೆ ಇದರಿಗೆ ಚಿಕ್ಕಪ್ಪನ ಜೀಪ್ ಕಂಡು ಖುಷಿಯೋ ಖುಷಿ. ಚಿಕ್ಕಪ್ಪನ ಕಡೆ ತಿರುಗಿ ನಾನೇ ಓಡಿಸ್ತೀನಿ ಎಂದಾಗ ಶಂಕರ ಅವನ ಕೈಗೆ ಕೀ ಇಟ್ಟು ಜೀಪಿನಲ್ಲಿ ಕುಳಿತರು. ಸ್ಟೇರಿಂಗ್ ಮುಂದೆ ಕೂತ ರಿಷಿ ಜೀಪನ್ನು ಊರದಾರಿಗೆ ತಿರುಗಿಸಿದನು. ಮೊದಲಿನಿಂದಲೂ ರಿಷಿಗೆ ಜೀಪ್ ಓಡಿಸೋದು, ಊರ್ ಸುತ್ತೋದೆಂದ್ರೆ ಎಲ್ಲಿಲ್ಲದ ಆನಂದ. ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿದ್ದರು. ಮೌನ ಮುರಿದು ಮಾತಿಗಿಳಿದ ರಿಷಿ, ಚಿಕ್ಕಪ್ಪ, ತಾತನಿಗೆ ನನ್ಮೇಲೆ ಇನ್ನೂ ಕೋಪ ಇದೆಯಾ ಎನ್ನಲು ಶಂಕರ, ಹಾಗೇನಿಲ್ಲ ರಿಷಿ, ಕೋಪ ಇದ್ರೋ ವರ್ಷದ ಮೇಲೆ ನಿನ್ನ ನೋಡ್ತಾರಲ್ಲ, ಅವರ ಸಿಟ್ಟೆಲ್ಲ ಬಿಸಿಲಿಗೆ ಕರಗೋ ಮಂಜಿನ ತರಹ ಕರಗೋಗುತ್ತೆ ಎಂದೆನು. ಚಿಕ್ಕಪ್ಪನ ಮಾತಲ್ಲೇ ತಾತನಿಗೆ ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿಯಾಗಿಲ್ಲ ಅನ್ನೋದು ರಿಷಿಗೆ ಮನದಟ್ಟಾಯಿತು. ರಾಜೀವಪುರದ ಹೆಬ್ಬಾಗಿಲಿನಲ್ಲಿನ ಹನುಮಂತನ ದೇವಾಲಯದ ಮುಂದೆ ರಿಷಿ ಜೀಪ್ ಬಂದು ತಟ್ಟನೆ ನಿಂತಿತು. ರಿಷಿನ ಸ್ಮೃತಿಪಟಲದಲ್ಲಿ 100 ನೆನಪುಗಳು ಮಿಂಚಿ ಮರೆಯಾಯಿತು. ಕಣ್ಣು ಅನಿಗೂಡಿದವು. ಅದನ್ನು ಅರಿತ ಅವನ ಚಿಕ್ಕಪ್ಪ ಕಣ್ಣಲ್ಲಿ ಸಮಾಧಾನ ಮಾಡಿ ಅವನ ಭುಜ ತಟ್ಟಿ ಮುಂದೆ ಹೋಗುವಂತೆ ಹೇಳಿದ. ಜೀಪ್ ಮನೆಯ ಗೇಟಿನ ಮುಂದೆ ನಿಲ್ಲಿಸಿ ಕೆಳಗಿಳಿದ ರಿಷಿ ಹಾಗೆ ಒಮ್ಮೆಲೆ ಸುತ್ತ ಕಣ್ಣಾಡಿಸಿದನು. ಮುಂದೆ ದೊಡ್ಡದಾದ ಗೇಟ್. ಅದರ ಅಕ್ಕಪಕ್ಕ ಅರಳಿ ನಿಂತ ಮಲ್ಲಿಗೆ ಅಂಬು ಆ ಮನೆಗೆ ಶೋಭೆ ತರುತ್ತಿತ್ತು. ಗೇಟಿನ ಒಳಭಾಗಕ್ಕೆ ಕಾಲಿಟ್ಟೊಡನೆ ಬಣ್ಣ ಬಣ್ಣದ ಗುಲಾಬಿ ಹೂಗಳು ಕಂಗೊಳಿಸುತ್ತಿತ್ತು. ಒಂದು ಬದಿಯಲ್ಲಿ ಹೂಗಿಡಗಳ ಕೈತೋಟವಾದರೆ ಇನ್ನೊಂದು ಬದಿಯಲ್ಲಿ ಲಾನ್ ಹಾಸಿ ಅದರ ಮೇಲೆ ಕುರ್ಚಿಗಳು ಹಾಗೂ ತೂಗುಯ್ಯಾಲೆ ಕಂಡಿತು. ಅದನ್ನು ಕಂಡ ರಿಷಿನ ಮನದಲ್ಲಿ ಹಳೆಯ ನೆನಪುಗಳು ಕಾಡತೊಡಗಿದವು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಆದರ್ಶ್, ರಿಷಿಯಣ್ಣ ಹೇಗಿದ್ದೀಯಾ, ಬಾ, ಎಲ್ಲರೂ ನಿನಗೆ ಕಾಯ್ತಾ ಇದ್ದಾರೆ ಎಂದು ಅವನ ಕೈ ಹಿಡಿದುಕೊಂಡು ಕರೆದೊಯ್ಯುತ್ತಾನೆ. ಶಂಕರನು ಅವನನ್ನು ಹಿಂಬಾಲಿಸುತ್ತಾನೆ. ರಿಷಿ ಮನೆಯೊಳಗೆ ಅಡಿ ಇಡುತ್ತಲೇ ಅವನ ಬರುವಿಕೆಗಾಗಿ ಕಾದು ನಿಂತಿದ್ದವರಂತೆ ಅವನ ಅಮ್ಮ, ಚಿಕ್ಕಮ್ಮ, ಮಕ್ಕಳು ಎಲ್ಲರೂ
ಅವರ ಸುತ್ತ ಬಂದು ಯೋಗಕ್ಷೇಮ ವಿಚಾರಿಸಿದರು. ವೇದ ಅವರು ಮಗನನ್ನು ಅಪ್ಪಿ, ನನ್ನ ನೆನ್ಪಾಗಿಲ್ವಾ ರಿಷಿ ಎನ್ನಲು ರಿಷಿಕ್ನ ಕಣ್ಣು ಕೊಳಗಳಾದವು. ಅತ್ತಿಗೆ, ಅವನು ಇವಾಗ ಬಂದಿದ್ದಾನಲ್ಲ, ನೀವು ಅತ್ತು ಅವನ ಮನಸ್ಸಿಗೂ ಬೇಜಾರ್ ಮಾಡೋದು ಬೇಡ ಎಂದು ಇಬ್ಬರನ್ನೂ ಸಮಾಧಾನಿಸಿದನು. ಇತ್ತ ರಿಷಿಕ್ನ ಕಣ್ಣು ಬೇರೆ ಯಾರನ್ನೂ ಹುಡುಕುತ್ತಿರುತ್ತದೆ. ಶಂಕರನ ಹೆಂಡತಿ ಗಾಯತ್ರಿ, ರಿಷಿ, ನೀನು ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಸ್ವಲ್ಪ ರೆಸ್ಟ್ ಮಾಡು ಎನ್ನಲು ರಿಷಿ ತನ್ನ ರೂಮಿನ ಕಡೆ ನಡೆದನು. ರಿಷಿ ರೂಮಿನೊಳಗೆ ಬಂದೊಡನೆ ತನ್ನ ಲಗೇಜನ್ನು ಮಂಚದ ಬಳಿಯಲ್ಲಿ ಇಟ್ಟು ರೂಮಿನ ಸುತ್ತ ಒಮ್ಮೆ ಕಣ್ಣಾಡಿಸಿದನು. ಎಲ್ಲವೂ ಸ್ವಸ್ಥಾನದಲ್ಲಿ ಇದ್ದವು. ಆಗ ಗೋಡೆಯ ಮೇಲೆ ನೇತು ಹಾಕಿದ್ದ ತುಂಬು ಕುಟುಂಬದ ಫೋಟೋವನ್ನು ನೋಡುತ್ತಾ ಹಿಂದಿನ ನೆನಪಿಗೆ ಜಾರಿದ. ಶ್ರೀನಿವಾಸಪ್ಪ ಎಂದರೆ ಊರಿನವರಿಗೆ ಭಯದಿಂದ ಕೂಡಿದ ಭಕ್ತಿ ಹಾಗೂ ಪ್ರೀತಿ. ಕಾರಣ ಅವರ ಕೋಪ, ಗಂಭೀರ ಮಾತು, ಸರಳತನ. ಮನುಷ್ಯನಾದರೂ ತನ್ನ ಊರಿನ ಸಂಪ್ರದಾಯ ಗೌರವಕ್ಕೆ ಚೂಟಿ ತರುವ ಯಾವುದೇ ಕೆಲಸವನ್ನು ಸಹಿಸಲಾರನು. ಊರಿನ ಮುಖಂಡತ್ವದ ಜೊತೆಗೆ ಕಷ್ಟ ಎಂದು ಬಂದವರಿಗೆ ಎಂದೂ ಇಲ್ಲ ಎನ್ನದ ಪರೋಪಕಾರಿ. ಊರಿನಲ್ಲಿ ಏನೇ ನಡೆದರೂ ಅದು ಇವರ ಮುಖಂಡತ್ವದಲ್ಲಿ ನಡೆಯುತ್ತಿತ್ತು. ಕೋಪ ಬಂದರೆ ಅವರ ಮುಂದೆ ನಿಲ್ಲಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಅಷ್ಟು ಕೋಪ ಶ್ರೀನಿವಾಸಪ್ಪನಿಗೆ. ಶ್ರೀನಿವಾಸಪ್ಪ ಸಾವಿತ್ರಮ್ಮ ದಂಪತಿಗಳಿಗೆ 4 ಜನ ಮಕ್ಕಳು. ಮೊದಲನೆಯವರೇ ಸಾಗರ್, ರಿಷಿಕ್ನ ತಂದೆ. ಎರಡನೆಯವರು ಸರಳ, ಮೂರನೆಯವರು ಶಂಕರ, 4ನೆಯವರು ಶ್ರೀಧರ್. ಎಲ್ಲರಿಗೂ ಮದುವೆಯಾಗಿ ಮಕ್ಕಳಿದ್ದರು. ಮಗಳ ಮೇಲಿನ ತುಂಬು ಪ್ರೀತಿಯಿಂದಾಗಿ ಮದುವೆಯ ನಂತರವೂ ಮಗಳು ಮತ್ತು ಅಳಿಯನನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದರು. ಸಾಗರ್ ವೇದ ಏಕಮಾತ್ರ ಸಂತಾನವೇ ರಿಷಿಕ್. ರಿಷಿನ ಗಂಭೀರ, ಸರಳತೆ, ನಡೆ ನುಡಿ ಎಲ್ಲ ತಾತನನ್ನೇ ಹೋಲುತ್ತಿದ್ದ. ಅವನನ್ನು ಕಂಡರೆ ಮನೆಯವರಿಗೆಲ್ಲ ಮುದ್ದು. ಮೊದಲ ಮೊಮ್ಮಗ ಎಂದರೆ ತಾತ ಅಜ್ಜಿಗೆ ಪಂಚಪ್ರಾಣ. ಕವನ ರಿಷಿಕ್ನ ಅತ್ತೆಯ ಮಗಳು. ಸರಳಾ ಮೋಹನರ ಮುದ್ದು ಮಗಳು. ರಿಷಿ ಮತ್ತು ಕವನ ಚಿಕ್ಕಂದಿನಿಂದಲೂ ಜೊತೆಯಲ್ಲಿಯೇ ಬೆಳೆದುದರಿಂದಲೇನೋ ಇಬ್ಬರಲ್ಲೂ ಒಳ್ಳೆ ಸ್ನೇಹ ಮನೆ ಮಾಡಿದ್ದ. ಜೊತೆಯಲ್ಲಿ ಶಾಲೆಗೆ ಹೋಗುವುದು, ಬರುವುದು, ಆಟ ಆಡುವುದು ಎಲ್ಲ ಜೊತೆಯಲ್ಲಿ. ಹಾಗೆ ದಿನಗಳು ಉರುಳಿದಂತೆ ಇವರು PUC ಮುಗಿಸಿ ರಿಷಿ ವಾಣಿಜ್ಯಶಾಸ್ತ್ರ ತೆಗೆದುಕೊಂಡಿದ್ದರಿಂದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸೇರಿದ ಹಾಗೆ ಕವನ ಸೈನ್ಸ್ ತೆಗೆದುಕೊಂಡು ಇಂಜಿನಿಯರಿಂಗ್ ಸೇರಿದಳು. ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಇಬ್ಬರು ರಜಾಗಳಿಗೆ ಊರಿಗೆ ಬರುತ್ತಿದ್ದರು. ಶ್ರೀನಿವಾಸಯ್ಯನವರಿಗಂತೂ ಮೊಮ್ಮಕ್ಕಳ ವಿದ್ಯಾಭ್ಯಾಸದಿಂದ ಪೂರ್ಣ ತೃಪ್ತಿ ಇತ್ತು. ರಿಷಿ ಕವನ ಇಬ್ಬರು ತಮ್ಮ ಸ್ಟಡೀಸ್ ಮುಗಿಸಿ ಊರಿಗೆ ಬಂದರು. ಎಲ್ಲರೂ ಸಂತೋಷದಿಂದ ಅವರನ್ನು ಎದುರುಗೊಳ್ಳುತ್ತಾರೆ. ಸ್ನಾನ ಮುಗಿಸಿ ಬಂದ ರಿಷಿ ಮನೆಯಲ್ಲಿ ಯಾರನ್ನೋ ಹುಡುಕುತ್ತಿರುವಂತೆ ಕಾಣುತ್ತದೆ. ಇದನ್ನು ಗಮನಿಸಿದ ವೇದ, ಯಾರನ್ನೋ ಹುಡುಕುತ್ತಿದ್ಯಾ? ಏನ್ ಬೇಕಾಗಿತ್ತು? ಏನಿಲ್ಲ ಅಮ್ಮ, ಚಿಕ್ಕಪ್ಪ ಎಲ್ಲಿ? ನಾನ್ ಬಂದಾಗಿಂದ ಅವರು ಕಾಣಲೇ ಇಲ್ಲ. ಶಂಕರ ಮತ್ತೆ ನಿಮ್ಮಪ್ಪ ಸಿಟಿಗೆ ಹೋಗಿದ್ದಾರೆ, ಬರೋದು ಸಂಜೆ ಆಗುತ್ತೆ. ನೀನ್ ಬಾ, ತಿಂಡಿ ತಿನ್ನುವಂತೆ ಎನ್ನಲು, ಅತ್ತೆ, ನಿಮ್ ಮಗನಿಗೆ ಮಾತ್ರನಾ ತಿಂಡಿ ಎಂದು ನಗುತ್ತಾ ಬರುತ್ತಾಳೆ. ನಿನಗೂ ಕೊಡ್ತೀನಿ ಬಾ, ನಿಮ್ಮಿಬ್ಬರಿಗೂ ಇಷ್ಟವಾದ ತಿಂಡಿನೇ ಮಾಡಿರೋದು ಎನ್ನುತ್ತಾ ಅಡಿಗೆ ಮನೆ ಕಡೆ ನಡೆದರು. ರಿಷಿ ಕವನ ಇಬ್ಬರು ತಿಂಡಿ ತಿಂದು, ಅಮ್ಮ, ನಾವು ಸ್ವಲ್ಪ ಊರನ್ನೆಲ್ಲ ಸುತ್ತಿ ಬರುತ್ತೇವೆ ಎಂದು ರಿಷಿನ ತಾಯಿ ವೇದ ಅವರಿಗೆ ಹೇಳಿ ತೋಟದ ಕಡೆ ಹೋಗಿ ತಾತನನ್ನು ನೋಡಿ ಬರುತ್ತೇವೆ ಎಂದು ಹೇಳಿ ಜೊತೆಯಲ್ಲಿ ಹೊರಡುತ್ತಾರೆ. ಆಗ ರಿಷಿನ ತಾಯಿ ವೇದ ಮನಸ್ಸಲ್ಲಿ ಎಂಥ ಜೋಡಿ ಎಂದು ಒಂದು ಕ್ಷಣ ಅನಿಸುತ್ತದೆ. ರಿಷಿ ಮತ್ತು ಕವನ ಊರೆಲ್ಲ ಸುತ್ತಾಡಿ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಕೊನೆಗೆ ತೋಟದ ಕಡೆ ನಡೆಯುತ್ತಾರೆ. ಶ್ರೀನಿವಾಸಪ್ಪನವರು ತಮ್ಮ ಆಳುಗಳಿಗೆ ಏನೋ ಸಲಹೆ ನೀಡುತ್ತಿರುತ್ತಾರೆ. ರಿಷಿ ಹಿಂದಿನಿಂದ ಬಂದು ಶ್ರೀನಿವಾಸಪ್ಪನವರ ಕಣ್ಣನ್ನು ಮುಚ್ಚಿ, ನಾನ್ ಯಾರು ಎಂದು ಕೇಳಿದಾಗ ಶ್ರೀನಿವಾಸಪ್ಪ, ನನ್ನನ್ನು ಮುಟ್ಟುವಷ್ಟು ಧೈರ್ಯ ಈ ಊರಲ್ಲಿ ಯಾರಿಗಿದೆ ಹೇಳು ರಿಷಿ ಎಂದಾಗ, ತಾತ, ನಿಮ್ಗೆ ಗೊತ್ತಾಯ್ತು ಎಂದು ಕೇಳುತ್ತಾ, ನಿಮ್ಮನ್ನ ಫೂಲ್ ಮಾಡಕ್ಕೋಗಿ ನಾನೇ ಫೂಲಾದೆ ಎನ್ನುತ್ತಾ ಅವರ ಜೊತೆ ಹರಟೆ ಹೊಡೆಯುತ್ತಾ, ಬನ್ನಿ ತಾತ, ಊಟದ ಸಮಯ ಆಯಿತು, ಮನೆಗೆ ಹೋಗೋಣ ಎಂದು ಹೇಳಿದಾಗ, ನೀವು ನಡೀರಿ, ನಾನು ಆಮೇಲೆ ಬರ್ತೀನಿ ಎಂದು ಹೇಳಿ ಅವರನ್ನು ಕಳುಹಿಸಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾರೆ. ಒಂದಿನ ಎಲ್ಲರೂ ಊಟ ಮಾಡುವಾಗ ಕವನ ಗಾಬರಿಯಿಂದ ರಿಷಿನನ್ನು ಹುಡುಕುತ್ತಾ ಬಂದು ರಿಷಿ ಊಟ ಮಾಡುವುದನ್ನು ಕಂಡು ಅಲ್ಲಿ ಯಾರಿದ್ದಾರೆ ಎಂದು ನೋಡದೆ ಕವನ ರಿಷಿಗೆ, ಬೇಗ ಬಾ, ನಾನು ನಿನ್ನತ್ರ ಮಾತಾಡಬೇಕು ಎಂದು ರಿಷಿನ ಕೈ ಹಿಡಿದು ಎಳೆಯತೊಡಗಿದಾಗ, ರಿಷಿ, ಇರು, ಸ್ವಲ್ಪ ಊಟ ಮುಗಿಸಿ ಬರುತ್ತೇನೆ ಎಂದರೂ ಕೇಳದೆ ಅವರನ್ನು ಎಳೆದು ಕರೆದುಕೊಂಡು ಹೋಗುತ್ತಾಳೆ. ಅವರನ್ನು ಕಂಡ ಶ್ರೀನಿವಾಸಪ್ಪನವರ ಮುಖದಲ್ಲಿ
ನಗುವೊಂದು ಮಿಂಚಿ ಮರೆಯಾಗುತ್ತದೆ. ನಂತರ ಮನೆಯವರ ಮುಂದೆ ರಿಷಿ ಮತ್ತು ಕವನಾರ ಮದುವೆ ಮಾಡಿಬಿಡೋಣ ಎಂದೊಡನೆ ಅವರೆಲ್ಲರ ಮುಖವು ಅರಳುತ್ತದೆ. ಆದರೆ ಕವನ ಮತ್ತು ರಿಷಿಗೆ ಇದ್ಯಾವುದರ ಅರಿವು ಇರುವುದಿಲ್ಲ. ಒಂದಿನ ಕವನ ಮನೆಯ ಮುಂದಿನ ಲಾನ್ನಲ್ಲಿ ಕೂತು ಕಾದಂಬರಿ ಓದಿನಲ್ಲಿ ಮುಳುಗಿರುತ್ತಾಳೆ. ಅವಳಲ್ಲಿಗೆ ಬಂದ ಗಾಯತ್ರಿ, ಎಲ್ಲೇ ರಿಷಿ ಕಾಣ್ತಿಲ್ಲ ಎಂದಾಗ, ಎಲ್ಲೋ ಇಲ್ಲೇ ಇರಬೇಕು ಅತ್ತೆ, ಅವನಿಗೆ ಕೊಬ್ಬು ಜಾಸ್ತಿ ಆಗ್ತಿದೆ, ಕೈಗೆ ಸಿಗಲ್ಲ ಎಂದು ಮತ್ತೆ ಕಾದಂಬರಿ ಹಿಡಿದು ಕೂರುತ್ತಾಳೆ. ಗಾಯತ್ರಿ ಕವನ ಪಕ್ಕದಲ್ಲಿ ಬಂದು ಕೂತು, ಮೂಗ್ದಾರ ಹಾಕದ್ಮೇಲೆ ಸರಿ ಹೋಗ್ತಾನೆ ಬಿಡು ಎಂದು ಅವಳ ಕೆನ್ನೆ ತಟ್ಟಿ ಹೋಗುತ್ತಾರೆ. ಅತ್ತೆ ಮಾತಿನ ಅರ್ಥ ತಿಳಿಯದೆ ಯೋಚಿಸುತ್ತಿರಲು ರಿಷಿನ ಕೂಗು ವಾಸ್ತವಕ್ಕೆ ಬರುವಂತೆ ಮಾಡುತ್ತದೆ. ಏನೇ ಕನ್ಸ್ ಕಾಣ್ತಿದ್ಯಾ ಎಂದು ರಿಷಿ ಮಾತು ಮುಂದುವರಿಸಲು ಪೋಸ್ಟ್ ಮ್ಯಾನ್ ಬಂದು, ಸರ್ ನಿಮ್ಗೊಂದು ಲೆಟರ್ ಇದೆ ಎಂದು ಹೇಳಿ ಸೈನ್ ಮಾಡಿಸಿಕೊಂಡು ಹೋದನು. ಕವನ, ರಿಷಿ ಏನೋ ಅದು ಎನ್ನಲು ರಿಷಿ ಖುಷಿಯಿಂದ, ನನಗೆ ಇಂಟರ್ವ್ಯೂ ಬಂದಿದೆ, ಅದು ನಾನಂದುಕೊಂಡ ಕಂಪನಿಯಲ್ಲೇ ಎಂದು ಖುಷಿಯಿಂದ ಹೇಳುವಾಗ ಅವನ ತಾತ ಅಲ್ಲಿಗೆ ಬಂದದ್ದನ್ನು ಕಂಡು, ತಾತ ನನಗೆ ಇಂಟರ್ವ್ಯೂ ಬಂದಿದೆ, ಅದು ನಾನಂದುಕೊಂಡ ಕಂಪನಿಯಲ್ಲೇ ಎಂದಾಗ ಶ್ರೀನಿವಾಸಪ್ಪ ಬೇಸರದಿಂದ, ಮಗು ನಿಮ್ಮ ಓದು ಎಂದು ಇಷ್ಟು ದಿನ ದೂರ ಇದ್ದಿದ್ದೇ ಸಾಕು, ಇನ್ನು ಎಲ್ಲೂ ಕಳಿಸೋ ಮಾತೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿ ಹೋದರು. ಅದನ್ನು ಕೇಳಿಸಿಕೊಂಡ ರಿಷಿ ಸೀದಾ ತನ್ನ ಅಜ್ಜಿಯ ಬಳಿ ಹೋಗಿ ತೊಡೆಯ ಮೇಲೆ ಮಲಗಿ, ಪ್ಲೀಸ್ ಅಜ್ಜಿ, ತಾತನಿಗೆ ಹೇಳೋ, ನಾನಲ್ಲೇ ಏನೂ ಇರೋದಿಲ್ಲ, ಯಾವತ್ತಿದ್ರೂ ನಾನು ಇಲ್ಲಿನ ಮಗನೇ, ಅಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಹೋಗಿ ಬರ್ತೀನಿ, ನಿನ್ಬಿಟ್ಟು ತಾತ ಯಾರ ಮಾತನ್ನ ಕೇಳೋದಿಲ್ಲ ಎಂದು ಅಳುಮುಖ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡನು. ಆಗ ಅವನ ಕಣ್ಣೀರನ್ನು ನೋಡಲಾಗದ ಅವನ ಅಜ್ಜಿ ಸಾವಿತ್ರಮ್ಮ, ಆಯ್ತು ಕಣಪ್ಪ, ಕೇಳಿ ನೋಡ್ತೀನಿ ಎಂದು ಸಮಾಧಾನ ಮಾಡಿದಳು. ತಾತ ಸಂಜೆ ಮನೆಗೆ ಬರೋದನ್ನೇ ಎಲ್ಲರೂ ಕಾಯುತ್ತಾ ಅವರವರ ಅನಿಸಿಕೆಗಳನ್ನು ಹೇಳುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ತಾತ ಬಂದೊಡನೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಮನೆಯೆಲ್ಲ ನಿಶಬ್ದವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾವಿತ್ರಮ್ಮ, ರೀ ನಿಮ್ಮತ್ರ ಮಾತಾಡ್ಬೇಕು ಎಂದಾಗ, ಏನು ಎಂದು ಕಣ್ಣಲ್ಲೇ ಪ್ರಶ್ನಾರ್ಥಕವಾಗಿ ಕೇಳಿದರು. ಅದು ಎಂದು ಅತ್ತ ಇತ್ತ ನೋಡುತ್ತಿದ್ದದ್ದನ್ನು ಗಮನಿಸಿ, ಏನೇಳು ಎಂದು ಕೇಳಿದರು. ಅದಕ್ಕೆ ಸಾವಿತ್ರಮ್ಮ, ಅದು ರಿಷಿ ಎಂದ ತಕ್ಷಣ, ಅವನೆಲ್ಲೂ ಹೋಗೋದ್ ಬೇಡ ಎಂದು ಹೇಳಿದ ತಕ್ಷಣ ಸಾವಿತ್ರಮ್ಮ, ಅಲ್ಲ ರೀ, ಅವನೇನು ಅಲ್ಲೇ ಇರ್ತಾನ, ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ಇಲ್ಲಿಗೆ ಬರ್ತಾನಂತೆ. ಅದು ಇನ್ನೊಂದು ವಿಷಯ ಏನಂದ್ರೆ, ಅವನಿಗೆ ಕೇವಲ ಇಂಟರ್ವ್ಯೂ ಲೆಟರ್ ಬಂದಿರೋದು, ಇನ್ನೂ ಕೆಲ್ಸ ಸಿಕ್ಕಿಲ್ವಲ್ಲ, ಹೋಗ್ಬರ್ಲಿ ಅಂತ, ಪಾಪ ತುಂಬಾ ಆಸೆ ಪಟ್ಟಿದ್ದಾನೆ ಎಂದು ಹೇಳಿದಾಗ ಸ್ವಲ್ಪ ಯೋಚಿಸಿ, ಆಯ್ತು ನೋಡೋಣ ಎಂದು ಹೇಳಿ ಶ್ರೀನಿವಾಸಪ್ಪ ಒಳಗೆ ಹೋದರು. ಅವರು ಅತ್ತ ಹೋದಂತೆ ಇತ್ತ ಎಲ್ಲರೂ ಹೋ ಎಂದು ಅಜ್ಜಿಯ ಹತ್ತಿರ ಬಂದು, ತುಂಬಾ ಥ್ಯಾಂಕ್ಸ್ ಅಜ್ಜಿ ಎಂದು ಅವರನ್ನು ಮೇಲೆ ಎತ್ತಿ ಒಂದು ಸುತ್ತು ಸುತ್ತಿಸಿದರು. ಅಯ್ಯೋ ಬಿಡೋ, ನೀನ್ ನನ್ನ ಮುದ್ದಿನ ಮಗ, ನೀನ್ ಅಳೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಎಂದು ಹೇಳಿದರು. ಮನೆಯಲ್ಲೆಲ್ಲ ಸಂತೋಷದ ಸಂಭ್ರಮ. ದಿನ ಕಳೆದಂತೆ ಇಂಟರ್ವ್ಯೂ ದಿನ ಬಂದೇ ಬಿಟ್ಟಿತು. ಅವನು ಮುಂಜಾನೆಯೇ ಎದ್ದು ಸ್ನಾನ ಮುಗಿಸಿ ಅಜ್ಜಿ ತಾತನಿಗೆ ನಮಸ್ಕರಿಸಿ ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ ಎಲ್ಲರ ಹತ್ತಿರ ಆಶೀರ್ವಾದ ಪಡೆದು ಕವನಾಳಿಗೆ ಹೇಳಿ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸುತ್ತಾನೆ. ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳೊಂದರಲ್ಲಿ ಈ ಕಂಪನಿಯೂ ಒಂದು. ಆ ಕಂಪನಿಯ ಗೇಟ್ ಬಳಿ ಬಂದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಬಂದು ಏನು ಎಂದು ವಿಚಾರಿಸಿ ಇಂಟರ್ವ್ಯೂ ನಡೆದ ಸ್ಥಳದ ಕಡೆಗೆ ದಾರಿ ತೋರಿಸುತ್ತಾನೆ. ಇವನು 1ನೇ ರೌಂಡ್ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದು 2ನೇ ರೌಂಡ್ಗೆ ಕಾಯುತ್ತಾ ಕುಳಿತಿರುವಾಗ ಅವನ ಗಮನ ಒಂದೆಡೆ ತಕ್ಷಣ ನಿಲ್ಲುತ್ತದೆ. ಅಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯ ಕಣ್ಣು ಅವನ ಗಮನ ಸೆಳೆಯುತ್ತದೆ. ಮುಖಕ್ಕೆ ಕಟ್ಟಿದ್ದ ಬಟ್ಟೆಯ ಕಾರಣ ಅವಳ ಮುಖ ಸರಿಯಾಗಿ ಕಾಣುವುದಿಲ್ಲ. ಆದರೆ ಅವನಿಗೆ ಆ ಕಾಮನ ಬಿಲ್ಲಿನಂತ ಉಬ್ಬು ಪಟಪಟ ಎಂದು ಬಡಿದುಕೊಳ್ಳುವ ಆ ಕಣ್ಣಿನ ರಪ್ಪೆ, ಬೊಗಸೆ ಕಂಗಳು ಅವನನ್ನು ಯಾವುದೋ ಲೋಕಕ್ಕೆ ಕರೆದೊಯ್ಯುತ್ತದೆ. ಅಷ್ಟರಲ್ಲಿ ಅಟೆಂಡರ್ ಬಂದು ಮಿಸ್ಟರ್ ರಿಷಿ ಎಂದು ಕೂಗಿದಾಗ ಅವನು ವಾಸ್ತವಕ್ಕೆ ಮರಳುತ್ತಾನೆ. ಅವನು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಪೋಸ್ಟ್ ಕಳಿಸುವುದಾಗಿ ಹೇಳಿ ಕಳುಹಿಸುತ್ತಾರೆ. ಅವನು ರೂಮಿನಿಂದ ಹೊರಬಂದೊಡನೆ ಅವನಿಗೆ ಅರಿವಿಲ್ಲದಂತೆ ಆ ಕಣ್ಣುಗಳನ್ನು ಹುಡುಕುತ್ತಾನೆ. ಆದರೆ ಆ ಕಣ್ಣುಗಳ ಸುಳಿವು ಸಿಗುವುದಿಲ್ಲ. ನಿರಾಸೆಯಿಂದ ರಾಜೀವಪುರದ ಕಡೆಗೆ ಪಯಣ ಬೆಳೆಸುತ್ತಾನೆ. ರಾಜೀವಪುರಕ್ಕೆ ವಾಪಸ್ಸಾದ ರಿಷಿ ಎಲ್ಲರಿಗೂ ಸಿಹಿ ಹಂಚುತ್ತಾ ತಾನು ಇಂಟರ್ವ್ಯೂ ಪಾಸಾಯಿತು ಅಂತ
ಖುಷಿಯಿಂದ ಎಲ್ಲರೊಡನೆ ಹೇಳುತ್ತಾನೆ. ಆದರೆ ಎಲ್ಲರಿಗೂ ಏನೋ ಒಂದು ರೀತಿ ಕಳೆದುಕೊಂಡಂತ ಅನುಭವ. ಅದನ್ನು ಮನಗೊಂಡಂತೆ, ಏನಜ್ಜಿ ತಾತ, ನಾನಲ್ಲಿ ಸ್ವಲ್ಪ ದಿನ ಮಾತ್ರ ಇರುವುದು, ಆಮೇಲೆ ಇತ್ತ ಕಡೆಯೇ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬರ್ತೀನಿ. ಏನ್ ಯೋಚನೆ ಮಾಡ್ಬೇಡಿ, ಆಯ್ತಾ? ನೀವೆಲ್ಲರೂ ಹೀಗೆ ಇದ್ದರೆ ನಾನು ಎಲ್ಲೂ ಹೋಗಲ್ಲ ಎಂದು ಮುಖ ಊದಿಸಿಕೊಂಡು ಕೂರುತ್ತಾನೆ. ಅವನ ಮುಖವನ್ನು ನೋಡಿ ಎಲ್ಲರಿಗೂ ಅಯ್ಯೋ ಎನಿಸುತ್ತದೆ. ಹೇ ರಿಷಿ, ಹಾಗೇನಿಲ್ಲ, ನಿನ್ನನ್ನು ಅಷ್ಟು ದಿನ ಬಿಟ್ಟಿರಬೇಕಲ್ಲ ಅಂತ ಅಷ್ಟೇ ಎಂದು ಎಲ್ಲರೂ ಮನೆಯ ಮುಂದಿನ ಲಾನ್ ಹತ್ತಿರ ಬಂದು ಕಾಫಿ ಕುಡಿಯುತ್ತಾ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ. ಅಜ್ಜಿ ತಾತ ತೂಗು ಉಯ್ಯಾಲೆಯ ಮೇಲೆ ಕೂತರೆ ಅವರ ಸುತ್ತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಗುನಗುತ್ತಾ ಕುಳಿತಿರುತ್ತಾರೆ. ಹಾಗೆ ಮಾತನಾಡುತ್ತಾ ಕುಳಿತಿರುವಾಗ ಊರಿನ ಮುಖಂಡ ಬಂದು, ಶ್ರೀನಿವಾಸಪ್ಪನವರೇ, ಏನ್ ಸಮಾಚಾರ, ಹೇಗಿದ್ದೀರಾ? ನಿಮ್ಮತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಎಂದು ಕೇಳಿದೊಡನೆ, ಶ್ರೀನಿವಾಸಪ್ಪ, ಏನ್ ವಿಷಯ ಹೇಳಿಗೌಡ್ರೆ? ನಮ್ ಮಕ್ಕಳೆಲ್ಲ ಬಂದಿದ್ರಲ್ಲ, ಹಾಗೆ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು, ಅದನ್ನ ನೋಡುತ್ತಾ ಕುಳಿತಿದ್ದೆ. ಏನ್ ವಿಷಯ ಹೇಳಿ ಎಂದೊಡನೆ, ಶ್ರೀನಿವಾಸಪ್ಪನವರೇ, ಈ ವರ್ಷದ ಊರ ಹಬ್ಬ ಹತ್ತಿರ ಬಂತು, ಅದಕ್ಕೆ ಮಾತಾಡೋಣ ಎಂದು ಬಂದೆ ಅನ್ನುತ್ತಿದ್ದಂತೆ, ಇದಕ್ಕಿಂತ ಸಂತೋಷದ ವಿಷಯ ಉಂಟು ಎಂದು ಶ್ರೀನಿವಾಸಪ್ಪ ಮಾತನ್ನು ಮುಂದುವರಿಸಿ, ದಿನಾಂಕ ಹಾಗೂ ಪುರೋಹಿತರಿಗೆ ಹೇಳಿ ಮಿಕ್ಕ ವಿಷಯವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ, ಮತ್ತೆ ಹಬ್ಬ ಮುಗಿದ ನಂತರ ನಮ್ಮ ರಿಷಿ ಮತ್ತು ಕವನಾಳಿಗೆ ಮದುವೆ ಮಾಡೋಣ ಅಂತ ಅಂದುಕೊಂಡಿದ್ದೇವೆ ಎಂದೊಡನೆ ಅಲ್ಲೇ ಇದ್ದ ರಿಷಿ ಮತ್ತು ಕವನಾಳಿಗೆ ಏನು ಹೇಳಬೇಕೆಂದು ತೋಚದೆ ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತು ಬಿಟ್ಟರು. ಅದನ್ನು ಗಮನಿಸಿದ ಅವರ ಚಿಕ್ಕಪ್ಪ ಶಂಕರನ ಮನಸ್ಸಿಗೆ ಏನೂ ಸರಿಯಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುವಾಗ ಶ್ರೀನಿವಾಸಪ್ಪ ಶಂಕರನನ್ನು ಕರೆದು, ಗೌಡ್ರಿಗೆ ಏನಾದ್ರೂ ಬೇಕಾದ್ರೆ ಸಹಾಯ ಮಾಡು ಎಂದು ಹೇಳಿ ಕಳುಹಿಸಿದರು. ಗೌಡ್ರು ಶ್ರೀನಿವಾಸಪ್ಪನಿಗೆ ಒಳ್ಳೆ ಸಮಾಚಾರ ಹೇಳಿದ್ರಿ ಶ್ರೀನಿವಾಸಪ್ಪನವ್ರೆ, ಈ ವರ್ಷ ನಮಗೆ 2 ಹಬ್ಬ ಎಂದು ಖುಷಿ ಪಟ್ಟರು. ಹೌದು, ಇನ್ನು ಕವನಾಳಿಗೂ ಓದು ಮುಗೀತು, ರಿಷಿಗೂ ಕೆಲಸ ಸಿಗೋ ತರ ಇದೆ, ಅದಕ್ಕೆ ಈ ನಿರ್ಧಾರ ಮಾಡಿದ್ದೀವಿ ಎಂದೆನು. ಅದಕ್ಕೆ ಗೌಡ್ರು ತುಂಬಾ ಖುಷಿಯಾಯಿತು ಎಂದು ಹೇಳಿ ಹೊರಟರು. ಪಾಪ ಅವರಿಗೇನು ಗೊತ್ತು, ವಿಧಿಯಾಟವೇ ಬೇರೆ ಹಿಂದು. ಕಳೆದ ದಿನಗಳ ಬಗ್ಗೆ ನೆನೆಯುತ್ತಿದ್ದ ರಿಷಿ ಅಮ್ಮನ ಕೂಗು ಕೇಳಿ ವಾಸ್ತವಕ್ಕೆ ಬಂದ. ಅಮ್ಮ, ಬಂದೆ 5 ನಿಮಿಷ ಎಂದು ರಿಷಿ ಸ್ನಾನ ಮಾಡಿ ಕೆಳಗೆ ನಡೆದನು. ಅವನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ರಿಷಿಗಾಗಿ ಕಾಯುತ್ತಾ ಕುಳಿತಿದ್ದರು. ನಗುತ್ತಾ ಬಂದ ರಿಷಿ ತಟ್ಟೆಯ ಮುಂದೆ ಕೂತನು. ಗಾಯತ್ರಿ ಎಲ್ಲರಿಗೂ ಊಟ ಬಡಿಸುತ್ತಿದ್ದರೆ ತಟ್ಟೆ ಮುಂದೆ ಕುಳಿತ ವೇದ ಏನೋ ಯೋಚಿಸುತ್ತಿದ್ದರು. ಆಗ ಶಂಕರ, ಅತ್ತಿಗೆ, ಮಗ ಬಂದಿದ್ದಾನೆ, ನೆಮ್ಮದಿಯಾಗಿ ಊಟ ಮಾಡೋದ್ ಬಿಟ್ಟು ಏನೋ ಯೋಚನೆ ಮಾಡ್ತಿದ್ದೀರಾ? ಈ ಸಮಯದಲ್ಲಿ ಸರಳಾ ಮೋಹನ ನಮ್ಮ ಜೊತೆ ಇದ್ದಿದ್ದರೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ರೂಮಿಗೆ ಹೋದರು. ಅಮ್ಮನ ಕಣ್ಣೀರಿನ ಕಾರಣ ನೆನೆಸಿಕೊಂಡು ರಿಷಿನ ಕಣ್ಣಲ್ಲೂ ನೀರು ಬಂತು. ಅದನ್ನು ತೋರ್ಗೊಡದೆ ರೂಮಿನ ಬಾಗಿಲಿಗೆ ಬಂದು, ಅಮ್ಮ ನೀನು ಬಾ, ಇಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಎಂದು ಚಿಕ್ಕ ಮಗುವಿನಂತೆ ಕರೆದಾಗ ಅವನನ್ನು ನೋಯಿಸಲಾಗದೆ ಹೊರಬಂದರು. ಆಗ ಶಂಕರನು, ಅತ್ತಿಗೆ, ಹಾಗೆ ಹೋಗಿದ್ದಿಲ್ಲ ಆಗಿ ಹೋಯಿತು, ಸುಮ್ಮನೆ ಚಿಂತೆ ಬಿಟ್ಟು ಊಟ ಮಾಡಿ, ಅಪರೂಪಕ್ಕೆ ಮಗ ಬಂದಿದ್ದಾನೆ, ಅವನನ್ನು ನೋಯಿಸಿ ನೀವು ನೋವು ಪಡಬೇಡಿ ಎಂದು ಹೇಳಿದಾಗ ಅವನ ಮಾತು ಸರಿ ಎಂದು ಎಲ್ಲರೂ ಅವನನ್ನು ಅನುಕರಿಸಿದಾಗ ಅಲ್ಲಿ ನೋವು ಮರೆಯಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡತೊಡಗಿದರು. ಆದರೆ ಆ ಖುಷಿ ಮುಂದುವರಿಯುವುದು ಆ ದೇವರಿಗೂ ಇಷ್ಟವಿಲ್ಲ ಅನಿಸುತ್ತೆ. ಅವರು ಊಟ ಮಾಡುವ ವೇಳೆಗೆ ರಿಷಿನ ತಂದೆ ಸಾಗರ್ ಅಲ್ಲಿಗೆ ಬರುತ್ತಾರೆ. ಬಂದೊಡನೆ, ಶಂಕರ, ಯಾಕೆ ಇವನು ಬಂದಿರೋದು ಕೇಳು, ಇನ್ನು ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ಅಂತ ಎಂದೊಡನೆ ಶಂಕರ, ಅಣ್ಣ, ಆಗಿದ್ದು ಆಗಿ ಹೋಯಿತು, ಇನ್ನೇನು ಮಾಡೋದಕ್ಕೂ ಆಗಲ್ಲ, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ, ಅಪರೂಪಕ್ಕೆ ಬಂದಿದ್ದಾನೆ ಎಂದ ತಕ್ಷಣ ಅವನು ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ತಂಗಿ ಸಂಸಾರವನ್ನೇ ದೂರ ಮಾಡಿದ ಪಾಪಿ ಇವನು ಎಂದು ಅವನ ಮುಖವನ್ನು ನೋಡದೆ ಸುಮ್ಮನೆ ರೂಮೊಳಗೆ ನಡೆದು ಬಿಟ್ಟನು. ತಂದೆಯ ಮಾತಿಗೆ ರಿಷಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅನ್ನಕ್ಕೆ ಕೈ ತೊಳೆದು ತನ್ನ ರೂಮಿಗೋದನು. ರೂಮಿನೊಳಗೆ ಹೋದ ರಿಷಿ ಬಾಗಿಲಿನ ಚಿಲಿಕ ಹಾಕಿ ಕಿಟಕಿಯ ಕಡೆ ಮುಖ ಮಾಡಿ ಮತ್ತದೇ ಹಳೆ ನೆನಪಿನಲ್ಲಿ ಜಾರಿದ. ಊರ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು. ಮನೆಯಲ್ಲೆಲ್ಲ ಹಬ್ಬದ ಸಂಭ್ರಮ, ನೆಂಟರುಗಳು ಎಲ್ಲ ನೆರೆದಿದ್ದರು. ಆದರೆ ರಿಷಿ ಮತ್ತು ಕವನಾಳ ಮನದಲ್ಲೇನಿದೆ ಎಂಬುವುದು ಯಾರೊಬ್ಬರಿಗೂ ತಿಳಿಯದ ವಿಷಯ. ರಿಷಿ ಅದೊಂದು ದಿನ, ಕವನ ಬೇಗ ರೆಡಿಯಾಗೋ, ಆಚೆ ಹೋಗೋಣ ಎಂದು ಹೇಳಿದೊಡನೆ ಕವನ ರೆಡಿಯಾಗಿ ನಡೆ ರಿಷಿ ಹೋಗೋಣ ಎಂದು ಹೇಳುವಾಗ ಅಲ್ಲಿಗೆ ಬಂದ ಸರಳ,
ಕವನ ಇನ್ಮುಂದೆ ರಿಷಿನ ಹೋಗೋ ಬಾರ ಅಂತ ಕರಿಬಾರ್ದು ಆಯ್ತಾ ಎಂದು ರೇಗಿಸುತ್ತಾರೆ. ಆದರೆ ಅವರ ಮಾತಿಗೆ ಬಂದರೂ ಬಾರದ ಕಿರುನಗೆಯೊಂದೇ ಉತ್ತರವಾಗುತ್ತದೆ. ಅತ್ತೆ, ಸದ್ಯಕ್ಕೆ ನಾವಿಬ್ಬರು ಸ್ನೇಹಿತರು. ಆಯ್ತೇ, ಈಗ ಜಾಗ ಬಿಡು, ನಾನು ರಿಷಿ ಸ್ವಲ್ಪ ಆಚೆ ಹೋಗ್ಬೇಕು ಎಂದು ಅವರ ಉತ್ತರಕ್ಕೂ ಕಾಯದೆ ಅವರನ್ನೇ ದೂಡಿಕೊಂಡು ನಡಿ ರಿಷಿ ಎಂದು ರಿಷಿನನ್ನು ಕರೆದುಕೊಂಡು ಆಚೆ ಹೋಗುತ್ತಾಳೆ. ರಿಷಿ ಮತ್ತು ಕವನ ಬೆಟ್ಟ ದೇವಸ್ಥಾನದ ಬಳಿ ಹೋಗಿ ಅಲ್ಲಿದ್ದ ಶಿವ ಪಾರ್ವತಿಯರನ್ನು ನೋಡಿ ನಮಸ್ಕರಿಸಿ ಆಚೆ ಬಂದು ಸುತ್ತಮುತ್ತ ನೋಡುತ್ತಿರುವಾಗ ದೂರದಲ್ಲಿ ಯಾರೋ ಬರುವಂತೆ ಕಾಣುತ್ತಿರುತ್ತದೆ. ಅವನು ಹತ್ತಿರ ಬಂದು, ಹಾಯ್, ಸ್ವಲ್ಪ ತಡ ಆಯ್ತು, ಸಾರಿ, ತುಂಬ ಹೊತ್ತಾಯ್ತಾ ಬಂದು ಎಂದು ಕೇಳುತ್ತಾನೆ ಅರವಿಂದ್. ಅದಕ್ಕೆ ರಿಷಿ, ಇಲ್ಲ, ನಾವೀಗಷ್ಟೇ ಬಂದಿದ್ದು ಎಂದು ಕವನಾಳ ಕಡೆ ತಿರುಗುತ್ತಾನೆ. ಕವನ ಅವನ ಮುಖವನ್ನು ನೋಡಿದೊಡನೆ ಬಂದು ಅವನನ್ನು ತಬ್ಬಿಕೊಂಡು ಅಳತೊಡಗುತ್ತಾಳೆ. ಅರವಿಂದ್ ಅವಳನ್ನು ಸಮಾಧಾನ ಪಡಿಸುತ್ತಿರುವಾಗ ರಿಷಿ, ಕವನ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲ ಆಯ್ತಾ ಎಂದು ಹೇಳುವಾಗ ಕವನ, ಅಲ್ಲ ರಿಷಿ, ತಾತ ಅರವಿಂದ್ನ ಒಪ್ಕೋತಾರ ಎಂದೊಡನೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಎಂದು ರಿಷಿ ಹೇಳುವಾಗ, ಹೌದು ಕವನ, ಆತ್ರ ಪಡೋದು ಬೇಡ ಎಂದು ಅರವಿಂದ್ ಸಮಾಧಾನ ಪಡಿಸುತ್ತಾನೆ. ಸರಿ, ನಾವಿಲ್ಲಿ ತುಂಬ ಹೊತ್ತು ಇರೋದಕ್ಕೆ ಆಗಲ್ಲ, ಮೊದಲು ಹಬ್ಬ ಮುಗೀಲಿ, ಆಮೇಲೆ ಮನೇಲಿ ಮಾತಾಡೋಣ. ಕವನ, ಬಾ ಹೋಗೋಣ. ಅರವಿಂದ್, ಬೇಜಾರು ಮಾಡ್ಕೋಬೇಡ, ನಿಮಗೆ ಕವನ ಹತ್ರ ಆಮೇಲೆ ಫೋನ್ ಮಾಡಿಸ್ತೀನಿ ಎಂದಾಗ, ಓಕೆ ರಿಷಿ, ನನಗೂ ಅರ್ಥ ಆಗುತ್ತೆ, ನೀವಿನ್ ಹೊರಡಿ, ನಾನು ಮನೆಯಲ್ಲಿ ಮಾತಾಡ್ತೀನಿ, ಅವರು ನನ್ನಿಷ್ಟದ ವಿರುದ್ಧ ಏನೂ ಮಾಡಲ್ಲ, ಕವನಾಳನ್ನ ಒಪ್ಕೋತಾರೆ, ನೀವು ಧೈರ್ಯವಾಗಿ ಹೋಗಿ ಬನ್ನಿ, ಹಬ್ಬದ ನಂತರ ನಿಮ್ಮ ಮನೆಯಲ್ಲಿ ಮಾತಾಡಿ, ಆಮೇಲೆ ಅಪ್ಪ ಅಮ್ಮನ್ನ ಕರ್ಕೊಂಡು ನಾನು ಬಂದು ಮಾತಾಡ್ತೀನಿ ಆಯ್ತಾ ಎಂದು ಅವರಿಗೆ ಬೀಳ್ಕೊಟ್ಟು ಹೊರಡುತ್ತಾನೆ. ಆದರೆ ಇವರು ಎಣಿಸದಂತೆ ನಡೆಯಬೇಕಲ್ಲ ಎಲ್ಲ. ವಿಧಿಯಾಟ ಯಾರೊಬ್ಬರೂ ನೋಡಬಾರದೆಂದು ಎಂದುಕೊಂಡಿದ್ದರೋ ದೂರದಲ್ಲಿ ಯಾವುದೋ ಕಣ್ಣುಗಳು ಇವರನ್ನು ಕಂಡಿತ್ತು. ರಿಷಿ ಮತ್ತು ಕವನ ಇದ್ಯಾವುದರ ಪರಿವೇ ಇಲ್ಲದೆ ಮನೆಯ ಕಡೆ ಹೆಜ್ಜೆ ಹಾಕಿದರು. ಮನೆಯಲ್ಲೆಲ್ಲ ಹಬ್ಬದ ಸಂಭ್ರಮ ಸಡಗರ, ಮನೆಯ ತುಂಬ ನೆಂಟರು. ಅಷ್ಟರಲ್ಲಿ ಪುರೋಹಿತರು ಬಂದು, ಸ್ವಲ್ಪ ಶ್ರೀನಿವಾಸಪ್ಪ ಅವರನ್ನ ಕರೆಯಿರಿ ಎಂದು ಹೇಳಿದಾಗ, ಎಲ್ಲೋ ಹಬ್ಬದ ಬಗ್ಗೆ ಮಾತನಾಡಬೇಕೇನೋ ಎಂದುಕೊಂಡ ಆದರ್ಶ್, ಸರಿ ಕೂತ್ಕೊಳ್ಳಿ, ತಾತನ್ನ ಕರ್ಕೊಂಡು ಬರ್ತೀನಿ ಎಂದು ತಾತನ ರೂಮಿನೊಳಗೆ ಬಂದ ಆದರ್ಶ್, ತಾತ, ನಿಮ್ಮನ್ನು ನೋಡೋಕೆ ಶಾಸ್ತ್ರಿಗಳು ಬಂದಿದ್ದಾರೆ ಎಂದಾಗ, ಆಯ್ತು, ಬಂದೆ ನಡಿ, ನಾನೇ ಬರ ಹೇಳಿದ್ದು ಎಂದರು ಶ್ರೀನಿವಾಸಪ್ಪ. ಕೆಳಗೆ ಇಳಿದು ಬರುತ್ತಿದ್ದ ಶ್ರೀನಿವಾಸಪ್ಪನನ್ನು ಕಂಡೊಡನೆ ಶಾಸ್ತ್ರಿಗಳು ಎದ್ದು ನಿಂತರು. ಅದಕ್ಕೆ ಶ್ರೀನಿವಾಸಪ್ಪ, ಕುತ್ಕೊಳ್ಳಿ, ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಎಂದು ಅವರು ಶಾಸ್ತ್ರಿಗಳ ಮುಂದಿನ ಸೋಫಾದಲ್ಲಿ ಕುಳಿತರು. ಶಂಕರ, ಗಾಯತ್ರಿ, ಶಾಸ್ತ್ರಿಗಳು ಬಂದಿದ್ದಾರೆ, ಜ್ಯೂಸ್ ತಗೊಂಡ್ಬಾ ಎಂದು ಹೇಳಿ ಶಾಸ್ತ್ರಿಗಳಿಗೆ ಜಾತಕ ನೀಡಿದರು. ಅವರು ಅದನ್ನು ಪರಿಶೀಲಿಸಿ ತೊಡಗಿದಾಗ ಮನೆ ಮಂದಿಯೆಲ್ಲ ಬಂದು ಅಲ್ಲಿ ನೆರೆದರು. ಆಗ ಆದರ್ಶ್ ರಿಷಿ ಮತ್ತು ಕವನನ ಕರೆತರಲು ಅವರ ರೂಮಿಗೆ ಹೋದನು. ಅಲ್ಲಿ ರಿಷಿ ಮತ್ತು ಕವನ ಮಾತನಾಡುತ್ತಾ ಕುಳಿತಿದ್ದರು. ಅರವಿಂದ್ ಬಂದೊಡನೆ, ರಿಷಿ, ಕವನ, ಬೇಗ ಬನ್ನಿ, ಪುರೋಹಿತರು ಬಂದಿದ್ದಾರೆ ಎಂದಾಗ, ಹೌದಾ, ಬರ್ಲಿ ಬಿಡು, ಏನೋ ಹಬ್ಬದ ಕೆಲಸ ಇರಬೇಕು ಎಂದ ರಿಷಿನ ಮಾತಿಗೆ, ಇಲ್ಲ ರಿಷಿ, ಅವರು ನಿನ್ನ ಮತ್ತು ಕವನಾಳ ಜಾತಕ ನೋಡಲು ಬಂದಿರುವ ಹಾಗಿದೆ ಎಂದಾಗ, ಹಾ, ಏನಂದೆ? ಹೌದಾ ಕವನ, ಬಾ ಹೋಗೋಣ ಎಂದು ದಡಬಡಾಯಿಸಿ ಹೊರಬಂದರು. ಮನೆ ಮಂದಿಯೆಲ್ಲ ಹಾಲ್ನಲ್ಲಿ ನೆರೆದಿದ್ದರು. ಇವರು ಬಂದೊಡನೆ ಎಲ್ಲರ ಮುಖದಲ್ಲೂ ಸಂತಸ. ಬಾ ರಿಷಿ, ನಿನ್ನ ಕವನಾಳ ಜಾತಕ ತೋರಿಸಿದೆ, ಅದಕ್ಕೆ ಶಾಸ್ತ್ರಿಗಳು ಹಬ್ಬ ಮುಗಿದ 8 ದಿನದಲ್ಲಿ ಮದುವೆಗೆ ಒಳ್ಳೆ ದಿನ ಎಂದು ಹೇಳಿದ್ದಾರೆ. ನಮಗೆ ಸಮಯ ಕಡಿಮೆ ಇದೆ, ಹಾಗಂತ ಸಿಂಪಲ್ ಆಗು ಮಾಡುವಂತಿಲ್ಲ. ತುಂಬಾ ವರ್ಷದ ನಂತರ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೀತಾ ಇದೆ. ಹೇಗಿದ್ದರೂ ನಮ್ಮ ಸಂಬಂಧಿಕರೆಲ್ಲ ಇಲ್ಲೇ ಇದ್ದಾರೆ, ಒಟ್ಟಿಗೆ ಮದುವೆ ಮುಗಿಸಿಕೊಂಡೇ ಹೋಗುತ್ತಾರೆ ಎಂದ ಶ್ರೀನಿವಾಸಪ್ಪನ ಮಾತಿಗೆ ರಿಷಿ, ತಾತ, ಹೀಗೇಕೆ ಇಷ್ಟು ಅವಸರ? ಇನ್ನೂ ಸ್ವಲ್ಪ ದಿನ ಹೋಗಲಿ, ಆಮೇಲೆ ಮಾತಾಡೋಣ, ಸದ್ಯಕ್ಕೆ ಈ ಮದುವೆ ಮಾತುಕತೆ ಬೇಡ ಎಂದು ಹೇಳಿ ನೆಂಟರೆಲ್ಲ ಹೋದ ಮೇಲೆ ಕವನ ಮತ್ತೆ ಅರವಿಂದ್ನ ವಿಷಯ ಹೇಳೋಣ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುವಾಗಲೇ ಶ್ರೀನಿವಾಸಪ್ಪ ಅವನ ಕಲ್ಪನೆಗೆ ಧಕ್ಕೆ ತರುವಂತೆ, ರಿಷಿ, ನಾನೊಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಮಾತಿಲ್ಲ, ಎಲ್ಲರೂ ಮದುವೆಗೆ ಏನೇನು ಬೇಕೋ ಎಲ್ಲ ಸಿದ್ಧ ಮಾಡಿಕೊಳ್ಳಿ ಎಂದು ರಿಷಿ ಮಾತನಾಡುವ ಮುನ್ನವೇ ಅಲ್ಲಿಂದ ಹೊರಟರು. ಕವನಾಳಿಗೆ ಇದು ನಿಜವೋ ಸುಳ್ಳೋ ಒಂದು ತಿಳಿಯದೆ ಕಂಗಾಲಾಗಿ ತನ್ನ ರೂಮಿನ ಕಡೆ ಹೊರಟಳು. ಅದನ್ನು ನೋಡಿದ ರಿಷಿ, ಕವನ ಇನ್ನೇನೋ ಅನಾಹುತ ಮಾಡಿಕೊಂಡಾಳೋ ಎಂದು ಅವಳನ್ನು ಹಿಂಬಾಲಿಸಿದನು.
ಕವನ ರೂಮಿನೊಳಗೆ ಬಂದೊಡನೆ, ರಿಷಿ, ನನಗೆ ಅರವಿಂದನ್ನ ಬಿಟ್ಟಿರಲು ಆಗಲ್ಲ, ಅದರ ಬದಲು ನಾನು ಸತ್ತು ಹೋಗುತ್ತೇನೆ ಎಂದಾಗ, ರಿಷಿ, ಕವನ, ಇನ್ನೂ ಸಮಯವಿದೆ, ಯೋಚನೆ ಮಾಡಬೇಡ, ನಾನ್ ನಿನ್ ಜೊತೆ ಇರ್ತೀನಿ, ಆಯ್ತಾ ಎಂದು ಅವಳಿಗೆ ಹೇಳಿ, ನಾನು ಅರವಿಂದ್ನ ಹತ್ತಿರ ಮಾತಾಡ್ತೀನಿ, ಜೊತೆಗೆ ಮೊದಲು ತಾತನ ಹತ್ತಿರ ಮಾತಾಡಿ ನೋಡ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ. ಏನೇ ಆದರೂ ನಿನ್ನ ಅರವಿಂದ್ನ ಒಂದು ಮಾಡೋ ಜವಾಬ್ದಾರಿ ನಂದು, ಆಯ್ತಾ, ಏನೂ ಯೋಚನೆ ಮಾಡದೆ ಮಲಗೋ ಎಂದಾಗ ಸರಿ ಎಂದು ತಲೆಯಾಡಿಸಿದಳು. ಅವನು ರೂಮಿನಿಂದ ಹೊರಬಂದಾಗ ಅವರ ಚಿಕ್ಕಪ್ಪ ಶಂಕರ ಎದುರಾಗಿ, ರಿಷಿ, ಏನೇ ಮಾಡಿದರೂ ಯೋಚಿಸಿ ಮಾಡೋ ಎಂದು ಹೇಳಿ ಹೊರಟು ಹೋದನು. ಅವರು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ರಿಷಿಗೆ ಏನೆಂದು ಅರ್ಥವಾಗಲಿಲ್ಲ. ಎಲ್ಲಿ ಚಿಕ್ಕಪ್ಪನಿಗೆ ವಿಷಯ ತಿಳಿಯಿತೋ ಎಂದು ಮನಸ್ಸಿನಲ್ಲೇ ಅಳುಕುತ್ತಾ ಭಾರವಾದ ಹೆಜ್ಜೆ ಹಾಕುತ್ತಾ ಮುಂದೆ ಏನೆಂದು ತೋಚದೆ ರೂಮನ್ನು ಸೇರಿದ. ಮಂಚದ ಮೇಲೆ ಮಲಗಿದ್ದ ರಿಷಿನನ್ನು ಗಾಯತ್ರಿಯ ಮಾತು ಅವನ ಯೋಚನೆಯನ್ನು ಅರ್ಧಕ್ಕೆ ನಿಲ್ಲಿಸಿತ್ತು. ರಿಷಿ, ಊಟಕ್ಕೆ ಬಾ, ಅಲ್ಲಿ ಅಪ್ಪ, ಅಮ್ಮ, ಮಾವ, ಅತ್ತೆ ಎಲ್ಲ ನಿನಗಾಗಿ ಕಾಯ್ತಾ ಇದ್ದಾರೆ. ಕವನಾಳನ್ನ ಕರೆದೆ, ಅವಳು ನನಗೆ ಹಸಿವಿಲ್ಲ ಅಂತ ಹೇಳಿದಳು, ಯಾಕೋ ಸಪ್ಪಗಿದ್ದಾಳೆ ಅಂತ ಅನಿಸ್ತಿದೆ, ನಿನ್ಗೇನಾದ್ರೂ ಗೊತ್ತಾ ರಿಷಿ ಎಂದಾಗ, ರಿಷಿ, ಏನಿಲ್ಲ ಚಿಕ್ಕಮ್ಮ, ಅವಳು ಆಗಲೇ ಸ್ವಲ್ಪ ತಲೆನೋವು ಅಂತಿದ್ಲು, ಅದಕ್ಕೆ ಎಲ್ಲ ಊಟ ಬೇಡ ಅಂದಿದ್ದಾಳೆ, ಅವಳು ಸ್ವಲ್ಪ ಟೈಮ್ ಮಲಗಲಿ ಬಿಡಿ, ನಾನ್ ಬರ್ತೀನಿ, ನೀವು ನಡೀರಿ ಚಿಕ್ಕಮ್ಮ ಎಂದು ಅವರು ಇನ್ನು ಬಿಡುವುದಿಲ್ಲ ಎಂದರಿತ ರಿಷಿ ಗಾಯತ್ರಿಯ ಹಿಂದೆ ಹೊರಟ. ಕೆಳಗೆ ಬರುತ್ತಾ ರಿಷಿನ ಮನಸ್ಸಿನಲ್ಲಿನ ದುಗುಡ ಹೆಚ್ಚಾಯಿತು. ಈ ದಿನದ ಸಂತೋಷ ಹೀಗೆ ಚಿರಕಾಲ ಇರಲಿ. ತಾತ ಹೇಗಾದರೂ ಕವನ ಅರವಿಂದ್ ಮದುವೆಗೆ ಒಪ್ಪಿಗೆ ಕೊಡಲಿ ದೇವರೇ ಎಂದು ದೇವರ ಮೊರೆ ಹೊಕ್ಕಿದನು. ಹಾಗೆ ನಿಂತ ರಿಷಿನನ್ನು ಗಾಯತ್ರಿ, ರಿಷಿ, ಯಾಕೆ ಹೀಗೆ ನಿಂತು ಬಿಟ್ಟೆ, ಊಟಕ್ಕೆ ಬಾ ಎಂದಾಗ ವಾಸ್ತವಕ್ಕೆ ಬಂದ ರಿಷಿ ಸದ್ದಿಲ್ಲದಂತೆ ಊಟ ಮುಗಿಸಿ ರೂಮಿಗೆ ಹೊರಟನು. ಅವನ ಈ ವರ್ತನೆ ಎಲ್ಲರಿಗೂ ಪ್ರಶ್ನಾರ್ಥಕವಾಯಿತು. ಇಂದು ತಡ ಮಾಡೋದು ಬೇಡ, ಮೊದಲು ತಾತನ ಹತ್ತಿರ ಮಾತಾಡೋಣ ಎಂದು ಶ್ರೀನಿವಾಸಪ್ಪನ ರೂಮಿನ ಕಡೆ ಹೊರಟನು. ಅಷ್ಟರಲ್ಲಿ ಶ್ರೀನಿವಾಸಪ್ಪ ಯಾರೊಡನೆಯೋ ಮಾತನಾಡುವುದನ್ನು ಕೇಳಿಸಿಕೊಂಡ ರಿಷಿ, ಇದು ಸರಿಯಾದ ಸಮಯವಲ್ಲ, ಹಬ್ಬ ಮುಗಿಯಲಿ, ಆಮೇಲೆ ಮಾತನಾಡಿದರಾಯ್ತು, ಈಗಲೇ ಮಾತನಾಡಿದರೆ ಏನಾದರೂ ತೊಂದರೆಯಾದರೆ ಬೇಡ ಬೇಡ ಎಂದು ಮತ್ತೆ ತನ್ನ ರೂಮಿನೊಳಗೆ ಹೊರಟು ಹೋದನು. ಊರಲ್ಲೆಲ್ಲ ಹಬ್ಬದ ಸಂಭ್ರಮ. ಮುಂಜಾನೆಯೇ ಎದ್ದು ಮಡೆಯೊಟ್ಟು ದೇವಸ್ಥಾನಕ್ಕೆ ಮನೆ ಮಂದಿಯೆಲ್ಲ ಹೊರಟರು. ದೇವಸ್ಥಾನದಲ್ಲಿ ಸಂಘವಾಗಿ ಪೂಜೆಯನ್ನೆಲ್ಲ ನೆರವೇರಿಸಿದರು. ಕವನ ರಿಷಿನನ್ನು ಪಕ್ಕಕ್ಕೆ ಕರೆದು, ರಿಷಿ, ತಾತನ ಹತ್ತಿರ ಮಾತನಾಡಿದ್ಯಾ, ನನಗ್ಯಾಕೋ ಭಯ ಆಗ್ತಾ ಇದೆ ಎಂದಾಗ, ಇನ್ನೂ ಇಲ್ಲ, ಇವತ್ತೇ ತಾತನ ಹತ್ತಿರ ಮಾತಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ. ಅಷ್ಟರಲ್ಲಿ ಅರವಿಂದ್ ಅಲ್ಲಿಗೆ ಬಂದನು. ಅವನನ್ನು ಕರೆದುಕೊಂಡು ಹೋಗಿ ಮನೆಯವರಿಗೆಲ್ಲ ಅರವಿಂದ್ ನನ್ನ ಫ್ರೆಂಡ್ ಎಂದು ಪರಿಚಯಿಸಿ ಅರವಿಂದ್ನ ಎಲ್ಲರನ್ನೂ ಪರಿಚಯಿಸುತ್ತಾ ಬಂದು ಕವನಾಳ ಹತ್ತಿರ ಕರೆದುಕೊಂಡು ಬಂದು, ನೀ ಮಾತಾಡ್ತಾ ಇರಿ, ನಾನು ಸ್ವಲ್ಪ ಬರ್ತೀನಿ ಎಂದು ಅವರನ್ನು ಮಾತನಾಡೋಕೆ ಬಿಟ್ಟು ರಿಷಿ ಅಲ್ಲಿಂದ ಮಕ್ಕಳ ಜೊತೆ ಸೇರಿದ್ದನು. ಅದನ್ನ ಗಮನಿಸುತ್ತಾ ಇದ್ದ ಶಂಕರ ರಿಷಿನನ್ನು ಪಕ್ಕಕ್ಕೆ ಎಳೆದುಕೊಂಡು ಹೋಗಿ, ರಿಷಿ, ಏನಿದೆಲ್ಲ, ಏನ್ ಮಾಡೋಕೆ ಹೊರಟಿದ್ಯಾ, ಜ್ಞಾನ ಇದೆಯಾ ನಿಂಗೆ ಎಂದಾಗ, ಏನಾಯ್ತು ಚಿಕ್ಕಪ್ಪ ಎಂದ ರಿಷಿನ ಮಾತಿಗೆ ಶಂಕರ, ಅರವಿಂದ್ ಯಾರು, ಅವನು ನಿನಗೆ ಯಾವಾಗಿಂದ ಪರಿಚಯ, ಕವನಾಳ ಹತ್ತಿರ ಅವನು ಸಲಿಗೆಯಿಂದ ಇದ್ದರೆ ನೀನವರನ್ನ ಬಿಟ್ಟು ಬರ್ತೀಯಾ, ಏನಿದೆಲ್ಲ. ಇನ್ನೊಂದು ವಿಷಯ, ಹೋದ ವಾರ ಇವನು ಬಂದಾಗ ನಾನು ಮರದ ಬಳಿ ನಿಂತು ನೋಡಿದೆ, ದೇವಸ್ಥಾನದ ಬಳಿ ಕವನ ಮತ್ತು ನೀನು ಇದ್ದಾಗ ಇವನು ಬಂದೊಡನೆ ಕವನಾಳಲ್ಲಾದ ಬದಲಾವಣೆ ಎಲ್ಲ ಗಮನಿಸಿದೆ. ಏನೋ ಮಾತು ನಡೀತಾ ಇತ್ತು, ಆದರೆ ನನಗೆ ಕೇಳಿಸಿಲ್ಲ. ನಾನು ಹಾಗೆ ಪಕ್ಕದ ಹಳ್ಳಿಗೆ ಹೋಗುವಾಗ ನಿಮ್ಮನ್ನ ನೋಡಿ ಅಲ್ಲಿಗೆ ಬಂದು ನಿಂತೆ ಎಂದೊಡನೆ, ರಿಷಿ, ಚಿಕ್ಕಪ್ಪ, ನನ್ನನ್ನ ಕ್ಷಮಿಸಿ ಚಿಕ್ಕಪ್ಪ, ನಿಮ್ಮ ಹತ್ರ ಆದ್ರೂ ಸತ್ಯ ಹೇಳಬೇಕಿತ್ತು. ಕವನ ಮತ್ತು ಅರವಿಂದ್ 2 ವರ್ಷದಿಂದ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಕವನ ಮೊದಲ ವರ್ಷ ಓದುವಾಗ ಇವನು ಫೈನಲ್ ಇಯರ್. ಮೊದಲು ಪರಿಚಯವಾಗಿ ಅನಂತರ ಸ್ನೇಹ ಹಾಗೆ ಮುಂದುವರಿದು ಪ್ರೀತಿಗೆ ತಿರುಗಿದೆ. ಮೊದಲು ಅರವಿಂದ್ನೇ ಕವನಾಳಿಗೆ ಪ್ರಪೋಸ್ ಮಾಡಿದಾಗ ಅವಳು ಇಲ್ಲ, ನನಗೆ ಇಷ್ಟ ಇಲ್ಲ ಎಂದಾಗ ಅವಳನ್ನು ಬಲವಂತ ಮಾಡದೆ ತನ್ನ ಪಾಡಿಗೆ ತಾನು ಇದ್ದ ಅರವಿಂದ್. ಅವನ ಗುಣವನ್ನು ನೋಡಿ ಕವನಾಳ ಮನಸ್ಸು ಅರವಿಂದೆಡೆಗೆ ಜಾರಿತು. ನಂತರ ಅರವಿಂದ್ ಹತ್ರ ಬಂದು ನಮ್ಮ ಮನೆಯಲ್ಲಿ ಕೇಳಿ ಎಂದಾಗ, ಆಯ್ತು, ನಾನು ನನ್ನ ಕಾಲ ಮೇಲೆ ನಿಂತೊಡನೆ ಬಂದು ನಿಮ್ಮ ಮನೆಯಲ್ಲಿ ಕೇಳ್ತೀನಿ ಎಂದು ಹೇಳಿ ಅವನು ಓದು ಮುಗಿಸಿ ಈಗ ಸ್ವಲ್ಪ ದಿನದಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಅದಕ್ಕೆ ನಮ್ಮ ಮನೆಗೆ ಬಂದು ಕೇಳೋಣ ಎಂದುಕೊಳ್ಳುವಷ್ಟರಲ್ಲಿ
ಇಷ್ಟೆಲ್ಲ ಆಗಿ ಹೋಯ್ತು ಚಿಕ್ಕಪ್ಪ ಎಂದು ಹೇಳಿ ಮತ್ತೆ ಅವರ ಮನೆಯವರು ಎಲ್ಲ ಒಪ್ಪಿದ್ದಾರೆ. ನನಗೆ ತಾತನದೇ ಭಯ ಎಂದಾಗ ಶಂಕರ ಅಲ್ಲೇ ಇದ್ದ ಗೋಡೆಗೆ ಹೊರಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡು ಎಂಥ ಕೆಲಸ ಮಾಡಿದ್ದೆ ಕವನ ಎಂದು ಶಂಕರ ಹೇಳಿಕೊಳ್ಳುವಾಗ ಆದರ್ಶ್ ಅಲ್ಲಿಗೆ ಬಂದು, ಅಪ್ಪ ನಿಮ್ಮನ್ನ ಕರೀತಿದ್ದಾರೆ, ಬರಬೇಕಂತೆ, ಅರ್ಜೆಂಟ್ ಬೇಗ ಬಾ ಅಪ್ಪ, ರಿಷಿ ನೀನು ಬಾ ಎಂದು ಅವರನ್ನು ಕರೆದುಕೊಂಡು ಹೊರಟನು ಆದರ್ಶ್. ನಾವು ಅಂದುಕೊಳ್ಳುವುದೇ ಒಂದು, ಆಗುವುದೇ ಇನ್ನೊಂದು. ತಾತ ಒಪ್ಪುತ್ತಾರೆ. ಆಮೇಲೆ ಎಲ್ಲ ಸುಗಮ ಎಂದುಕೊಂಡಿದ್ದ ರಿಷಿನ ಯೋಚನೆ ಎಲ್ಲ ತಲೆಕೆಳಗಾಗುವ ಸಮಯ ಹತ್ತಿರ ಬಂದೇ ಬಿಟ್ಟಿತ್ತು. ಹಬ್ಬದ ದಿನ ಕಳೆದು ಮಾರನೇ ದಿನ ಎಲ್ಲರೂ ಖುಷಿಯಾಗಿ ಹಬ್ಬ ಆಚರಿಸಿದ್ದನ್ನು ನೆನೆಯುತ್ತಾ ಮದುವೆಗೆ ಅಣಿ ಮಾಡಿಕೊಳ್ಳುತ್ತಿರುತ್ತಾರೆ. ಬಟ್ಟೆ ಬರೆ ಎಲ್ಲ ತರುವುದಕ್ಕೆ ಸಿಟಿ ಕಡೆ ಹೊರಡುತ್ತಾರೆ. ಇತ್ತ ಶ್ರೀನಿವಾಸಪ್ಪನಿಗೆ ಊರಿನ ಮುಖಂಡರೆಲ್ಲ ಬಂದು ಪಂಚಾಯಿತಿ ಕಟ್ಟೆಗೆ ಬರಲು ಹೇಳಿ ಹೋಗುತ್ತಾರೆ. ಆಗ ಶ್ರೀನಿವಾಸಪ್ಪ ಅಲ್ಲಿಗೆ ತೆರಳಲು ಸಿದ್ಧನಾಗಿ ಜೊತೆಗೆ ರಿಷಿ ಮತ್ತು ಶಂಕರನನ್ನು ಕರೆದೊಯ್ಯುತ್ತಾರೆ. ಅಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ನಿಂತಿರುತ್ತಾರೆ. ಅವರನ್ನು ನೋಡಿದ ಶ್ರೀನಿವಾಸಪ್ಪ, ಏನ್ ವಿಚಾರ ಎಂದಾಗ, ಶ್ರೀನಿವಾಸಪ್ಪನವರೇ, ಇವಳು ನಮ್ಮ ದೊಡ್ಡ ಮನೆ ಐನೋರ ಮಗಳು, ಇವನು ಪಕ್ಕದೂರಿನವನು, ಇವಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ಇವಳ ಹಿಂದೆ ಬಿದ್ದಿದ್ದಾನೆ ಅಂದ ತಕ್ಷಣ ಆ ಹುಡುಗನ ಎದೆಗೆ ಜೋರಾಗಿ ಹೊಡೆಯುತ್ತಾನೆ. ಆ ಹೊಡೆತಕ್ಕೆ ಆ ಹುಡುಗ ದೂರ ಹಾರಿ ಬೀಳುತ್ತಾನೆ. ತಾತನ ಈ ವರ್ತನೆ ರಿಷಿಗೆ ಆತಂಕ ಮೂಡಿಸುತ್ತದೆ. ತಕ್ಷಣ ರಿಷಿ ತಾತನನ್ನು ತಡೆಯುತ್ತಾ, ತಾತ ಮೊದಲು ಏನೆಂದು ಕೇಳೋಣ ಎಂದ ತಕ್ಷಣ ಶ್ರೀನಿವಾಸಪ್ಪ ರಿಷಿನನ್ನು ಹಿಂದೆ ತಳ್ಳಿ, ನಿನಗೆ ಗೊತ್ತಿಲ್ಲ, ಸುಮ್ನಿರೋ, ನಮ್ಮ ಊರಿನ ಹೆಣ್ಣು ಮಕ್ಕಳನ್ನ ಯಾರಾದರೂ ಈ ರೀತಿ ಅಡ್ಡದಾರಿ ಹಿಡಿಯಲು ಪ್ರಯತ್ನಿಸಿದರೆ ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಅವರ ತಲೆಯನ್ನೇ ಸೀಳಿಬಿಡ್ತೀನಿ ಎಂದು ಗುಡುಗಿ ಬಾಯಿಗೆ ಬಂದಂತೆ ಬೈದು ಅವನನ್ನು ಎಚ್ಚರಿಸಿ, ಇನ್ಮುಂದೆ ನೀನ್ ಯಾವತ್ತೂ ಈ ಊರಿನ ಕಡೆ ತಲೆ ಹಾಕಿ ಕೂಡ ಮಲಗಬಾರದು, ಇದೇ ಕೊನೆ ಎಚ್ಚರಿಕೆ, ಅಕಸ್ಮಾತ್ ಇತ್ತ ಬಂದಿದ್ದು ಕಂಡರೆ ನಾನು ಮನುಷ್ಯನಾಗಿ ಇರೋದಿಲ್ಲ ಎಂದು ಹೇಳಿ ಶ್ರೀನಿವಾಸಪ್ಪ ಆ ಹುಡುಗಿಯನ್ನು ತಿರುಗಿ ಕೂಡ ನೋಡದೆ ಮನೆಗೆ ಹೊರಟು ಬಂದನು. ಇತ್ತ ರಿಷಿ ಆ ಹುಡುಗಿಯನ್ನು ಕೇಳಿದಾಗ, ತಾನೂ ಪ್ರೀತಿಸ್ತಾ ಇದ್ದೀನಿ, ಆದರೆ ಮನೆಯವರು ಒಪ್ಪದೆ ಪಂಚಾಯಿತಿ ಸೇರಿಸಿ ಎಲ್ಲ ಅವನದೇ ತಪ್ಪು ಎಂದು ಹೇಳಿದ್ದಾರೆ ಎಂದು ಅಳುತ್ತಾ ಮನೆಯ ಕಡೆಗೆ ಓಡಿದಳು. ಇತ್ತ ರಿಷಿಗೆ ತಾತನ ವರ್ತನೆ ವಿಚಿತ್ರವಾಗಿ ಕಾಣಿಸಿತು. ಹಾಗೆ ಮನೆಗೆ ಬಂದೊಡನೆ ತಾತನ ಬಳಿ ಮಾತನಾಡಲು ಅವರ ರೂಮಿನ ಕಡೆ ಹೆಜ್ಜೆ ಇಟ್ಟನು. ಅಲ್ಲಿ ತಾತ ಮತ್ತು ಅಜ್ಜಿಯ ಮಾತುಕತೆ ಅವನಿಗೆ ಕೇಳಿಸಿತು. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪವೂ ಸಂಸ್ಕಾರ ಇಲ್ಲ, ಏನು ಪ್ರೀತಿಯಂತೆ, ಯಾಕೆ ನಾವು ನೋಡದೆ ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿಲ್ವಾ ಎಂದು ಮಾತನಾಡುವಾಗ ರಿಷಿ ಅಲ್ಲಿಗೆ ಬಂದು, ಆಗಿನ ಕಾಲ ಅಲ್ಲ ಇದು ಎಂದೊಡನೆ ಅವನ ಮಾತು ಮುಂದುವರಿಯುವುದಕ್ಕೆ ಬಿಡದೆ, ರಿಷಿ ಅದರ ವಿಷಯ ಬಿಡೋ, ಅದು ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಎಂದಾಗ, ಅಕಸ್ಮಾತ್ ಆ ಹುಡುಗಿಯೋ ಅವನನ್ನ ಪ್ರೀತಿಸಿದ್ದರೆ ಏನ್ ಮಾಡುತ್ತಿದ್ದೀರಿ ತಾತ ಎಂದು ಹೇಳಿದ ರಿಷಿನ ಮಾತಿಗೆ ಶ್ರೀನಿವಾಸಪ್ಪ ಅವನನ್ನೇ ನೋಡುತ್ತಾ ನಿಂತಿದ್ದು, ನಂತರ 1 ನಿಮಿಷ ತಡೆದು ಅವರನ್ನ ಅಲ್ಲಿ ಕೊಂದುಬಿಡ್ತಿದ್ದೆ ಎಂದು ಹೇಳಿದೊಡನೆ ರಿಷಿಗೆ ತಲೆ ಸುತ್ತಿ ಬಂದಂತಾಗಿ ಎಲ್ಲಿ ನಿಯಂತ್ರಣ ತಪ್ಪಿಬಿಡ್ತೇನೋ ಎಂದು ಸವರಿಸಿಕೊಂಡು, ಯಾಕ್ ತಾತ, ಅದರಲ್ಲಿ ಅವರದ್ದೇನು ತಪ್ಪು, ಯಾಕೆ ಬದುಕೋ ಹಕ್ಕು ಅವರಿಗಿಲ್ವಾ ತಾತ, ಅದು ಅವರ ಇಷ್ಟ ಅಲ್ವಾ, ನಾವ್ಯಾಕೆ ಕೇಳೋಕೆ ಎಂದಾಗ ರಿಷಿನ ಕೆನ್ನೆಗೆ ಒಂದು ಹೊಡೆತ ಬಿತ್ತು. ಈ ಅನಿರೀಕ್ಷಿತ ಘಟನೆಯಿಂದ ಸುಧಾರಿಸಿಕೊಳ್ಳುತ್ತಿರುವಾಗ ಶ್ರೀನಿವಾಸಪ್ಪ, ರಿಷಿ ಅವರ ಎತ್ತ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದವರೇ ಹೆಚ್ಚಾಗಿ ಹೋಯ್ತಾ, ಅಷ್ಟು ವರ್ಷ ಅವರನ್ನ ಸಾಕಿ ಸಲಹಿ ಹೀಗೆ ಹೇಳದೆ ಕೇಳದೆ ತನ್ನಿಷ್ಟ ಬಂದಂಗೆ ಮಾಡೋದಕ್ಕೆ ಅವರನ್ನು ಸಾಕೋದು, ಯಾಕೆ ತಂದೆ ತಾಯಿಗೆ ಗೊತ್ತಿರಲ್ವಾ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಏನು ಮಾಡಬೇಕೆಂದು? ಸುಮ್ನೆ ಇರು ರಿಷಿ, ಯಾವತ್ತೂ ನಿನ್ನ ಮೇಲೆ ಕೈ ಮಾಡಿರ್ಲಿಲ್ಲ, ಇವತ್ತು ಯಾರದ್ದೋ ಸಲುವಾಗಿ ನಿನಗೆ ಹೊಡೆಯಬೇಕಾಯ್ತು, ಕ್ಷಮಿಸು, ಆದರೆ ಇನ್ನೊಂದ್ಸಲ ಅವರ ಪರವಾಗಿ ಮಾತಾಡ್ಬೇಡ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡಿ ಅಲ್ಲಿಂದ ಹೊರಟು ಹೋದರು. ಅಲ್ಲಿ ಇವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸಾವಿತ್ರಮ್ಮ ಅವರ ಕಣ್ಣಲ್ಲಿ ನೀರು ಹನಿ ಹನಿಯಾಗಿ ಭೂಮಿಗೆ ಸೇರುತ್ತಿತ್ತು. ಅದನ್ನು ನೋಡಿದ ರಿಷಿ, ಯಾಕಜ್ಜಿ ಹೀಗೆ ಅಳುತ್ತಿದ್ದೀಯಾ ಎಂದಾಗ ಸಾವಿತ್ರಮ್ಮ, ತುಂಬಾ ನೋವಾಯ್ತಾ ಮಗು ಎಂದು ಅವನ ಕೆನ್ನೆ ಮುಟ್ಟಿ ನೋಡಿದಾಗ, ಇಲ್ಲ ಅಜ್ಜಿ, ಹಾಗೇನೂ ಇಲ್ಲ ಬಿಡಿ ಅಜ್ಜಿ ಎಂದಾಗ ಸಾವಿತ್ರಮ್ಮ, ರಿಷಿ ಅವರಿಗೆ ಇಷ್ಟವಿಲ್ಲದ ರೀತಿ ಯಾಕೆ ಮಾತಾಡ್ತೀಯಾ, ಇನ್ಮುಂದೆ ಹಾಗೆ ಮಾತಾಡ್ಬೇಡ, ನಿನ್ನ ದಮ್ಮಯ್ಯ,
ನಿಮಗೆ ಯಾರಿಗೆ ನೋವಾದರೂ ನನಗೆ ಸಹಿಸೋಕೆ ಆಗಲ್ಲಪ್ಪ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ದಿಕ್ಕನ್ನೇ ನೋಡುತ್ತಾ ರಿಷಿ ಗರಬಡಿದಂತೆ ಅಲ್ಲಿ ನಿಂತನು. ಮುಂದೇನು ಹಿಂದು ತಲೆಯ ಮೇಲೆ ಕೈ ಹೊತ್ತು ಅಲ್ಲಿ ಮಂಚದ ಮೇಲೆ ಕುಳಿತನು. ತಲೆಯಲ್ಲೆಲ್ಲ ನೂರಾರು ಗೊಂದಲಗಳು, ನೂರಾರು ಪ್ರಶ್ನೆಗಳು. ಒಂದಕ್ಕೂ ಉತ್ತರ ದೊರೆಯದೆ ಯೋಚನೆ ಮಾಡುತ್ತಾ ತನ್ನ ರೂಮಿಗೆ ಬಂದು ಮಂಚದ ಮೇಲೆ ಉರುಳಿದನು. ಹಾಗೆ ಮಲಗಿದವನಿಗೆ 108 ಯೋಚನೆಗಳ ಸುರಿಮಳೆ ಅವನ ತಲೆಯಲ್ಲಿ ತುಂಬಿ ತಲೆ ಕೆಟ್ಟಂತಾಗಿ ರೂಮಿನಿಂದ ಆಚೆ ಬಂದವನೇ, ಅಮ್ಮ ತುಂಬಾ ತಲೆನೋವು, ಕಾಫಿ ಕೊಡಿ ಎಂದಾಗ ರಿಷಿನ ತಾಯಿ, ಯಾಕೆ ರಿಷಿ ಹುಷಾರಿಲ್ವಾ ಎಂದು ಅವನ ತಲೆ ಮುಟ್ಟಿ ನೋಡುವಾಗ, ಹಾಗೇನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ, ನಿನ್ನೆ ಹಬ್ಬದಲ್ಲಿ ಓಡಾಡಿದ್ವಲ್ಲ ಅದರಿಂದ ಇರಬೇಕು ಎಂದು ಹೇಳಿ ಕಾಫಿ ಕುಡಿದು, ಅಮ್ಮ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಎಂದು ಹೇಳಿ ರಿಷಿ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದನು. ದೇವಸ್ಥಾನಕ್ಕೆ ಬಂದ ರಿಷಿನನ್ನು ನೋಡಿ ಪುರೋಹಿತರು, ಏನಪ್ಪ ರಿಷಿ, ಏನ್ ಸಮಾಚಾರ, ಎಲ್ಲಿ ಕವನ ಎಂದು ಕೇಳಿದಾಗ, ಇಲ್ಲ ಅರ್ಚಕರೇ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇತ್ತ ಕಡೆ ಬಂದೆ ಎಂದು ಹೇಳಿ ದೇವರಿಗೆ ಕೈ ಮುಗಿದು ಮನದಲ್ಲಿ, ದೇವರೇ ಎಲ್ಲ ಸರಿ ಆಗೋ ಹಾಗೆ ಮಾಡಪ್ಪ ಎಂದು ಕೇಳಿಕೊಂಡು ಹೊರಗೆ ಹೋಗಿ ಕಂಬಕ್ಕೆ ಹೊರಗಿ ಕೂತು ಏನನ್ನೋ ಆಲೋಚಿಸತೊಡಗಿದನು. ಮನದಲ್ಲಿ ಅವನು ಏನೋ ಒಂದು ನಿರ್ಧಾರ ಮಾಡಿದವನಂತೆ ಮನೆಯ ಕಡೆ ಹೆಜ್ಜೆ ಹಾಕತೊಡಗಿದನು. ದಾರಿಯಲ್ಲಿ ಸಿಕ್ಕವರಿಗೆ ನಗು ಒಂದೇ ಉತ್ತರ. ಸೀತಾ ಮನೆಗೆ ಬಂದು ಕವನಾಳ ರೂಮಿನತ್ತ ಹೆಜ್ಜೆ ಹಾಕಿದನು. ರಿಷಿ, ಆವಾಗಿಂದ ನಿನಗೆ ಫೋನ್ ಮಾಡ್ತಿದ್ದೆ, ಎಲ್ಲೋ ಹೋಗಿದ್ದೆ, ನೀನ್ ಯಾಕೋ ಇಷ್ಟೊಂದು ಡಲ್ಲಾಗಿದ್ಯಾ ಎಂದಾಗ ರಿಷಿ ನಡೆದದ್ದೆಲ್ಲ ಹೇಳಿದಾಗ ಕವನ ಜೋರಾಗಿ ಅಳೋದಕ್ಕೆ ಶುರು ಮಾಡಿದಳು. ಅವಳ ಅಳು ಯಾರ ಕಿವಿಗಾದರೂ ಬಿದ್ದಿತು ಎಂದು ರಿಷಿ ಬಾಗಿಲನ್ನು ಮುಚ್ಚಿ ಬಂದು ಅವಳನ್ನು ಸಮಾಧಾನ ಮಾಡಿದನು. ಆಗ ಕವನ, ರಿಷಿ ಏನ್ ಮಾಡೋದು, ನನಗಂತೂ ಅರವಿಂದ್ನ ಬಿಟ್ಟು ಬದುಕೋಕೆ ಆಗಲ್ಲ, ತಾತ ಮದುವೆಗೆ ಒಪ್ಪಲ್ಲ, ನಾನಂತೂ ಇರಲ್ಲ ರಿಷಿ ಎಂದು ಒಂದೇ ಸಮನೆ ಬಡಬಡಾಯಿಸಿದಳು. ನಂತರ ಅವಳು ಸಮಾಧಾನ ಆಗೋವರೆಗೆ ಕಾಯ್ದ ರಿಷಿ, ನಾನು ಹೇಳಿದ ಹಾಗೆ ಕೇಳ್ತೀಯಾ ಎಂದಾಗ ಹೂ ಎಂದು ತಲೆಯಾಡಿಸಿದಾಗ ರಿಷಿನು ಅವಳನ್ನು ಛೇಡಿಸಲು, ನನ್ನನ್ನೇ ಮದುವೆಯಾಗೋ ಎಂದ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದ ದಿಮ್ಮನ್ನು ಎತ್ತಿ ಅವನಿಗೆ ಹೊಡೆಯಲು ಹೋಗುತ್ತಿರುವಾಗ, ಹೇ ಕೂಲ್ ಕೂಲ್, ನಾನು ರೇಗ್ಸಿದ್ದೆ ಅಷ್ಟೇ ಮಾರಾಯ್ತಿ, ನಂಗೆ ಗೊತ್ತಿಲ್ವಾ ನೀನು ಅರವಿಂದ್ನ ಎಷ್ಟು ಲವ್ ಮಾಡ್ತೀಯಾ ಅಂತ, ಹಾಗೆ ಸುಮ್ಮನೆ ನೋಡೋಣ ಅಂತ ಹಾಗೆ ಅಂದೆ ಎಂದು ಹೇಳಿ ತಕ್ಷಣ ಅರವಿಂದ್ಗೆ ಫೋನ್ ಮಾಡಿಕೊಡು ಎಂದು ಹೇಳಿ ಅರವಿಂದ್ ಹತ್ತಿರ ಮಾತಾಡಿ ಕವನಾಳ ಕಡೆ ತಿರುಗಿ, ಕವನ ಬೆಳಗ್ಗೆನೆ ರೆಡಿಯಾಗೋ, ನಾಳೆನೇ ನಿನ್ನ ಮದುವೆ ಎಂದು ಹೇಳಿ ಕವನಾಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಹೋದನು. ರಿಷಿ ರೂಮನ್ನು ಸೇರಿ ತಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಗೊತ್ತಿಲ್ಲ, ಏನ್ ಮಾಡೋದು ಎಂದು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಹೊರಲಾಡಿದನು. ಸದ್ಯಕ್ಕೆ ಕವನಾಳ ಮದುವೆ ಮುಗಿಸೋಣ, ಆಮೇಲೆ ತಾತನ ಹತ್ತಿರ ಮಾತಾಡೋದೆಂದು ಮನದಲ್ಲೇ ಮನೆಯವರೆಲ್ಲರ ಬಳಿ ಕ್ಷಮೆ ಕೇಳಿದನು. ಬೆಳಗಿನ ಜಾವವೇ ಇದ್ದು ಕವನಾಳನ್ನು ಯಾರಿಗೂ ಕಾಣದಂತೆ ಕರೆದುಕೊಂಡು ಹೊರಟನು. ಹೊರಟವನೇ ಸೀದಾ ಊರ ಹೊರಗಿರುವ ದೇವಸ್ಥಾನದ ಬಳಿ ಕವನಾಳನ್ನು ಕರೆದುಕೊಂಡು ಹೋದ. ಅಲ್ಲಿ ಅರವಿಂದ್ ಮತ್ತು ಅವನ ತಂದೆ ತಾಯಿ ಬಂದಿದ್ದರು. ಅವರನ್ನು ನೋಡಿದೊಡನೆ ರಿಷಿ, ಸಾರಿ ಆಂಟಿ ಅಂಕಲ್, ನಿಮ್ಮ ಮಗನಿಗೆ ಈ ರೀತಿ ಕದ್ದು ಮುಚ್ಚಿ ಮದುವೆ ಮಾಡಿಸ್ತಿದ್ದೀನಿ, ಏನ್ ಮಾಡೋದು, ಸಂದರ್ಭ ಹಾಗೆ ಇದೆ, ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದನು. ಅರವಿಂದ್ನ ತಾಯಿ, ಪರವಾಗಿಲ್ಲ ಬಿಡಪ್ಪ, ಅವನ ಸಂತೋಷನೇ ನಮ್ಮ ಸಂತೋಷ ಎಂದಾಗ ರಿಷಿನ ಕಣ್ಣಲ್ಲಿ ಅವನಗರಿವಿಲ್ಲದಂತೆ ನೀರಾಡಿತು. ಮನದಲ್ಲಿ ದೇವರಿಗೆ ವಂದಿಸಿ ಈ ಪ್ರೀತಿ ಕಡೆಯವರೆಗೂ ಹೀಗೇ ಇರಲಿ ಎಂದುಕೊಂಡು ಮುಂದಿನ ಕೆಲಸದಲ್ಲಿ ಮಗ್ನನಾದ. ಕವನಾಳಿಗೆ ಸೀರೆ ಹುಟ್ಟು ಬರುವಂತೆ ಹೇಳಿ ಅವಳಿಗೆ ಸಹಾಯ ಮಾಡಲು ಅರವಿಂದ್ನ ತಾಯಿಯನ್ನು ಕಳುಹಿಸಿ ಅರವಿಂದ್ಗೆ ಮದುಮಗನಂತೆ ಸಿಂಗಾರ ಮಾಡಲು ರಿಷಿನ ಸ್ನೇಹಿತರು ಸಹಾಯ ಮಾಡಿದರು. ಅರವಿಂದ್ ಮತ್ತು ಕವನ ರೆಡಿಯಾಗಿ ಬಂದು ಹಸೆಮಣೆ ಹೇರಿದರು. ಆದರೂ ಕವನಾಳ ಮನದಲ್ಲಿ ಏನೋ ಹಳುಕು. ಅದನ್ನರಿತ ರಿಷಿ, ಏನೂ ಆಗಲ್ಲ, ಈಗ ಈ ನಿರ್ಣಯ ತೆಗೆದುಕೊಳ್ಳದೆ ಇದ್ದಿದ್ದರೆ ಮುಂದೆ ನಿನ್ನ ಅರವಿಂದ್ ಮದುವೆ ಸಾಧ್ಯವೇ ಇರ್ತಿರ್ಲಿಲ್ಲ, ಗೊತ್ತಾಯ್ತಾ, ಅರವಿಂದ್ ಮನೆಯವರು ನಿನ್ನನ್ನ ಚೆನ್ನಾಗಿ ನೋಡ್ಕೋತಾರೆ ಎಂದು ಧೈರ್ಯ ಹೇಳುವಾಗ ಅದು ನಿಜವೆಂಬಂತೆ ಅರವಿಂದ್ ಕವನಾಳ ಕೈ ಹಿಡಿದು ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಎಂಬ ಭರವಸೆ ಕಣ್ಣಲ್ಲಿ ನೀಡಿದಾಗ ಕವನ ಸ್ವಲ್ಪರ ಮಟ್ಟಿಗೆ ಸಮಾಧಾನವಾದಳು. ನಂತರ ಕೆಲವು ಮುಖ್ಯವಾದ ಶಾಸ್ತ್ರಗಳನ್ನು ಮುಗಿಸಿ ಅರವಿಂದ್ ಕವನಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ಸತಿಪತಿಗಳಾದರು. ಇತ್ತ ಬೆಳಗ್ಗೆಯಿಂದ ರಿಷಿ ಮತ್ತು ಕವನ ಇಬ್ಬರು ಕಾಣದ ಕಾರಣ ಮನೆಯನ್ನೆಲ್ಲ ಹುಡುಕಿದ ಸಾಗರ್ ಮತ್ತು ಮೋಹನ್
ಗಾಬರಿಯಾಗಿ ತಾತನ ಬಳಿ ಬಂದು, ಮಾವ, ಕವನ ಮತ್ತೆ ರಿಷಿ ಇಬ್ಬರೂ ಕಾಣ್ತಿಲ್ಲ ಎಂದಾಗ, ಹೌದಾ, ಇಲ್ಲೇ ಎಲ್ಲೋ ಇರ್ತಾರೆ ನೋಡಿ ಎಂದ. ಆದರೆ ಶ್ರೀನಿವಾಸಪ್ಪನ ಮನದಲ್ಲಿ ಏನೋ ಶಂಕೆ ಹೊಗೆಯಾಡಿತು. ಅವತ್ತು ನಾನು ಹೊಡೆದೆ ಅಂತ ಬೇಜಾರು ಮಾಡಿಕೊಂಡ, ಏನಾಗಿರಬಹುದು ಅಂತ ಯೋಚಿಸುತ್ತಿರುವಾಗ ತೋಟದ ಕೆಲಸದ ಆಳೊಬ್ಬ ಕೂಗುತ್ತಾ ಬಂದು, ಅಪ್ನೋರೇ, ಅಲ್ಲಿ ಊರ ಹೊರಗಿನ ದೇವಸ್ಥಾನದಲ್ಲಿ ಕವನಮ್ಮನವರು, ರಿಷಿಯಪ್ಪನವರು ಇನ್ನೂ ಸ್ವಲ್ಪ ಜನ ಇದ್ರು. ಏನೋ ಮದುವೆ ಅಂತ ಮಾತಾಡ್ತಿದ್ರು. ನಾನು ಅದೇ ದಾರಿಯಲ್ಲಿ ಬರುವಾಗ ನೋಡಿದೆ. ಆದರೆ ಅಲ್ಲಿ ಕೇಳೋ ಧೈರ್ಯ ಇಲ್ಲದೆ ನಿಮಗೆ ಹೇಳೋಣ ಅಂತ ಬಂದೆ. ಕವನಮ್ಮನವರು ಮದುವೆ ಹೆಣ್ಣಿನ ಥರ ಇದ್ರು ಎಂದೊಡನೆ ಶ್ರೀನಿವಾಸಪ್ಪನಿಗೆ ರೋಷ ಹೊಕ್ಕಿ ಅಲ್ಲೇ ಇದ್ದ ತನ್ನ ಕೊಡಲಿಯನ್ನು ಕೈಗೆತ್ತಿಕೊಂಡು ಹೊರಟನು. ಅದನ್ನು ನೋಡಿದ ಮನೆಯವರಿಗೆಲ್ಲ ಗಾಬರಿಯಾಗಿ ಅವರನ್ನು ಹಿಂಬಾಲಿಸಿದರು. ಶ್ರೀನಿವಾಸಪ್ಪನನ್ನ ನೋಡಿದ ಜನರೂ ಸಹ ಅವರನ್ನು ಹಿಂಬಾಲಿಸಿ ಊರಿನ ಹೆಬ್ಬಾಗಲಿಗೆ ಬಂದರು. ಆತ ಕಡೆಯಿಂದ ರಿಷಿ ಬರುತ್ತಿರುವುದು ಕಾಣಿಸಿತು. ಶ್ರೀನಿವಾಸಪ್ಪನು ಅಲ್ಲೇ ನಿಂತನು. ರಿಷಿ ಅವರ ಹತ್ತಿರವಾಗುತ್ತಿದ್ದಂತೆ ಅವ ಹಿಂದೆ ಕವನ, ಅರವಿಂದ್ ಮತ್ತು ಅವನ ತಂದೆ ತಾಯಿ ಬಂದರು. ಅದನ್ನು ನೋಡಿದ ಶ್ರೀನಿವಾಸಪ್ಪ ಕೋಪದಿಂದ, ರಿಷಿ, ಏನಿದೆಲ್ಲ ಎಂದಾಗ, ತಾತ, ದಯವಿಟ್ಟು ಕ್ಷಮಿಸಿ. ಕವನ ಮತ್ತು ಅರವಿಂದ್ ತುಂಬಾ ಪ್ರೀತಿಸ್ತಿದ್ರು. ಅದನ್ನು ನಿಮ್ಮ ಹತ್ತಿರ ಹೇಳಬೇಕು, ಎಲ್ಲರ ಒಪ್ಪಿಗೆ ಪಡೆದೆ ಮದುವೆ ಆಗಬೇಕು ಅಂದುಕೊಂಡಿದ್ದರು. ಆದರೆ ನಿಮಗೆ ಪ್ರೀತಿಸೋದು ಇಷ್ಟ ಇರಲಿಲ್ಲ. ಹಾಗಂತ ಇವರ ಪ್ರೀತಿನ ಬಲಿ ಕೊಡೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಇವರಿಬ್ಬರಿಗೆ ನಾನೇ ನಿಂತು ಮದುವೆ ಮಾಡಿಸಿದೆ. ಕ್ಷಮಿಸಿ ತಾತ ಎಂದು ರಿಷಿ ತಾತನ ಕಾಲಿಗೆ ಬೀಳೋದಕ್ಕೆ ಹೋದಾಗ ಅವನನ್ನು ಜಾಡಿಸಿ ಹೊದ್ದು, ನಿನಗೆ ನಮಗಿಂತ ಇವರ ಪ್ರೀತಿನೇ ಮುಖ್ಯವಾಗಿ ಹೋಯ್ತು. ನಾನ್ ನಿನ್ನನ್ನ ಸಾಕಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಜೀವಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಜೀವ ತೆಗೆದು ಬಿಡ್ತಿದ್ದೆ. ಹೊರಟೋಗು, ಯಾವತ್ತೂ ನಮಗೆ ಮುಖ ತೋರಿಸಬೇಡ ಎಂದು ಕವನಾಳ ಕಡೆ ತಿರುಗಿಯೂ ನೋಡದೆ ಹೊರಟು ಹೋದರು. ರಿಷಿ ಅತ್ತೆಯ ಕಡೆ ನೋಡಲು ಸರಳಾ ಮತ್ತು ಮೋಹನ್ ಬಂದು, ರಿಷಿ, ನಿನ್ನನ್ನ ನಂಬಿದ್ದಕ್ಕೆ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡಿದ್ದೀಯಾ. ಯಾವತ್ತೂ ನಮಗೆ ಮುಖ ತೋರಿಸಬೇಡ ಎಂದು ತಿರುಗಿದವಳ ಕಾಲಿಡಿದ ಕವನ, ಕ್ಷಮಿಸಮ್ಮ ಎಂದಳು. ಅವಳ ತೋಳಿಡಿದು ಎತ್ತಿದ ಸರಳ ಅವಳ ಕೆನ್ನೆಗೆ ಹೊಡೆದರು. ಅದನ್ನು ನಿರೀಕ್ಷಿಸಿದ ಕವನ, ಅಮ್ಮ ಎಂದಾಗ, ಹಾಗೆ ಕರೆಯಬೇಡ, ನಿನ್ನ ಮಗಳು ಅನ್ನೋದಕ್ಕೆ ನನಗೆ ಎಂದು ಅಳುವನ್ನು ತಡೆಯಲಾಗದೆ ಸೀರೆ ಸೆರಗನ್ನು ಬಾಯಿಗೆ ಒತ್ತಿ ಹಿಡಿಯುತ್ತಾಳೆ. ಆಗ ಮೋಹನ್ ಬಂದು, ಸರಳ, ನಿನ್ನ ಮಾತಿಗೆ ಕಟ್ಟು ಬಿದ್ದು ಇಲ್ಲಿಗೆ ಬಂದೆ. ಇವತ್ತು ನಿನ್ನ ಅಣ್ಣನ ಮಗನಿಂದ ನನ್ನ ಮರ್ಯಾದೆ ಹೋಯ್ತು. ನಾನಿಲ್ಲಿರಲ್ಲ, ಈಗ ನೀನು ಬರ್ತೀಯೋ ಇಲ್ಲೋ ಅಂದಾಗ ಅಲ್ಲಿಂದಲೇ ಸರಳಾಳ ಕೈ ಹಿಡಿದು ಎಳೆದೊಯ್ಯುವಾಗ ಸಾಗರ್ ಅಲ್ಲಿಗೆ ಬಂದು, ಮೋಹನ್, ಏನೇ ಇದ್ದರೂ ಮನೆಯಲ್ಲಿ ಮಾತಾಡೋಣ ಬಾ ಎಂದಾಗ, ಸಾಗರ್, ನಿನ್ನ ಮಗ ನನ್ನ ಮಗಳಿಗೆ ಅನಾಥೆಯಂತೆ ಮದುವೆ ಮಾಡಿಸಿದ, ನೀನೇನ್ ಮಾಡಬೇಕು ಅಂತಿದ್ದೀಯಾ ಎಂದು ಅವನನ್ನ ತಳ್ಳಿಕೊಂಡು ಸರಳಾಳನ್ನು ಕರೆದುಕೊಂಡು ಹೊರಟು ಹೋದನು. ಸಾಗರ್ಗೆ ತನ್ನ ತಂಗಿ ಹೊರಟು ಹೋದ ನೋವು, ಅದಕ್ಕೆ ಕಾರಣನಾದ ಮಗನ ಮೇಲೆ ವಿಪರೀತ ಕೋಪ ಬಂತು. ಇನ್ಮುಂದೆ ನಮ್ಮ ಪಾಲಿಗೆ ನೀನು ಸತ್ತಂತೆ ಎಂದು ಹೇಳಿ ಎಲ್ಲರನ್ನೂ ಕರೆದುಕೊಂಡು ಮನೆಗೆ ಹೊರಟನು ಸಾಗರ್. ವೇದ ಅಳುತ್ತಲೇ ಗಂಡನ ಹಿಂದೆ ನಡೆದರು. ರಿಷಿಗೆ ಏನೊಂದು ತೋಚದೆ ಕವನಾಳ ಕಡೆಗೆ ತಿರುಗಿ, ಕವನ, ಏನೂ ಬೇಜಾರು ಮಾಡ್ಕೋಬೇಡ, ನಿನ್ನ ಸಂಸಾರ ಚೆನ್ನಾಗಿರ್ಲಿ, ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ ಎಂದು ಅವರನ್ನು ಬೀಳ್ಕೊಟ್ಟನು. ಕವನ ಗಂಡ, ಅತ್ತೆ, ಮಾವನೊಂದಿಗೆ ಅಳುತ್ತಾ ಹೆಜ್ಜೆ ಹಾಕಿದಳು. ಅವರನ್ನೊತ್ತ ಕಾರು ರಾಜೀವಪುರದಿಂದ ಹೊರಟಿತು. ಅವನಿಗೆ ಮುಂದೇನು ಎಂದು ಯೋಚಿಸುತ್ತಿರುವಾಗ ಅಲ್ಲಿಗೆ ಬಂದ ಶಂಕರ, ಯಾಕೋ ರಿಷಿ, ನನಗಾದರೂ ಒಂದು ಮಾತು ಹೇಳಬೇಕಿತ್ತು ನೀನು ಎಂದೊಡನೆ ಅಲ್ಲಿಯವರೆಗೆ ತಡೆದಿದ್ದ ಅಳುವು ಒಮ್ಮೆಲೆ ನುಗ್ಗಿ ಬಂತು. ಚಿಕ್ಕಪ್ಪ, ನಾನು ಎಲ್ಲರನ್ನೂ ಕಳೆದುಕೊಂಡೆ ಎಂದು ಬಿಕ್ಕಳಿಸಿ ಅಳುವುದಕ್ಕೆ ಶುರು ಮಾಡಿದನು. ಆಗ ಶಂಕರ, ಹಾಗಿದ್ದು ಹಾಗೆ ಹೋಯ್ತು ರಿಷಿ, ತಗೋ, ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ, ನೀನು ಬೆಂಗಳೂರಿಗೆ ಹೋಗು. ಇಲ್ಲಿ ಸ್ವಲ್ಪರ ಮಟ್ಟಿಗೆ ಸರಿ ಹೋದ ಬಳಿಕ ನಿನ್ನನ್ನು ನಾನೇ ಕರೆಯಿಸಿಕೊಳ್ಳುತ್ತೇನೆ ಎಂದು ಅವನನ್ನು ಬೆಂಗಳೂರಿಗೆ ಕಳುಹಿಸಿದ. ಬೆಂಗಳೂರಿಗೆ ಬಂದ ರಿಷಿಗೆ ತಾನೊಬ್ಬ ಒಂಟಿ ಅನ್ನೋ ಫೀಲಿಂಗ್ ಕಾಡ್ತಾನೆ ಇತ್ತು. ಕವನ, ಅರವಿಂದ್ ಎಷ್ಟೋ ಬಾರಿ ಅವನನ್ನ ಅವರೊಂದಿಗೆ ಇರುವಂತೆ ಕೇಳಿದ್ದರು. ಆದರೆ ರಿಷಿ ಅದನ್ನು ನಿರಾಕರಿಸಿದ್ದ. ತನ್ನ ಫ್ರೀ ಟೈಮಲ್ಲಿ ಅವರ ಮನೆಗೋಗಿ ಕಾಲ ಕಳೀತಿದ್ದ. ರಿಷಿ ಅವನ ದುಃಖವನ್ನು ಮರೆಯಲು ಹಗಲಿರಲು ಶ್ರಮವಹಿಸಿ ಕೆಲಸ ಮಾಡತೊಡಗಿದನು. ಅದರಿಂದ ಆ ಕಂಪನಿಗೆ ಒಳ್ಳೆಯ ಹೆಸರು ಸಿಕ್ಕಿತು. ಇದರಿಂದ ಖುಷಿಯಾದ ಅವನ ಬಾಸ್ ಅವನಿಗೆ ಕೇವಲ 6 ತಿಂಗಳಲ್ಲಿ ಪ್ರಮೋಷನ್ ನೀಡಿದರು. ಅವನ ಸಾಧನೆ ಮೆಚ್ಚಿ ಅವನ ಸ್ನೇಹಿತರೆಲ್ಲ ಖುಷಿಪಟ್ಟರು.
ಅದಕ್ಕೆ ಎಲ್ಲ ಸ್ನೇಹಿತರು ಪಾರ್ಟಿ ಕೇಳಿದಾಗ ಇಡೀ ಸ್ಟಾಫ್ ಪೂರ್ತಿ ರಾತ್ರಿ ಡಿನ್ನರ್ಗೆ ಹೋಟೆಲ್ ಒಂದಕ್ಕೆ ಆಹ್ವಾನಿಸಿದ್ದನು. ಕವನ ಅರವಿಂದನ್ನು ಕರೆದಿದ್ದನು. ಭಾನುವಾರದ ಸಂಜೆ ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಒಂದರಲ್ಲಿ ತನ್ನ ಸ್ನೇಹಿತರೊಂದಿಗೆ ಅರಟುತ್ತಾ ನಿಂತಿದ್ದ ರಿಷಿ ಕವನ ಅರವಿಂದರ ಆಗಮನಕ್ಕೆ ಕಾಯುತ್ತಿದ್ದ. ಅವನ ಕಣ್ಣು ಹೋಟೆಲಿನ ಬಾಗಿಲ ಕಡೆ ಇತ್ತು. ಬಾಗಿಲ ಕಡೆ ದೃಷ್ಟಿ ಹರಿಸಿದ ರಿಷಿಗೆ ಅಲ್ಲಿ ಅವನಿಗೆ ಇಂಟರ್ವ್ಯೂನಲ್ಲಿ ಕಂಡ ಅದೇ ಕಣ್ಣು ಅವನ ಸಮೀಪಕ್ಕೆ ಬರುತ್ತಿದ್ದಂತೆ ಇವನ ಮನ ಅಕ್ಕಿಯಂತೆ ಆರತೊಡಗಿತು. ಹಾಯ್ ಸರ್, ನಾನು ಸ್ವಾತಿ, ನಿಮ್ಮ ಸ್ಟಾಫ್. ಕಂಗ್ರಾಟ್ಸ್ ಸರ್, ನಾನು ಸೆಕೆಂಡ್ ಫ್ಲೋರ್ನಲ್ಲಿ ವರ್ಕ್ ಮಾಡ್ತಾ ಇರೋದು ಎಂದು ಕೈ ಮುಂದೆ ಮಾಡಿದಳು. ಒಂದು ನಿಮಿಷವೂ ಬಿಡದೆ ಬಡಬಡ ಅಂತ ತನ್ನ ಪರಿಚಯ ಮಾಡಿಕೊಂಡಳು. ರಿಷಿ ಅವಳ ಮಾತನ್ನೇ ಕೇಳುತ್ತಾ ಹಾಗೆ ನಿಂತು ಬಿಟ್ಟನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವನಿತಾ, ಸಾರಿ ಸರ್, ಇವಳು ತುಂಬ ಮಾತಾಡ್ತಾಳೆ ಎಂದು ಹೇಳುವಾಗ ಅವನು ಎಚ್ಚೆತ್ತವನಂತೆ ಹಾಗೇನೂ ಇಲ್ಲ ಎಂದು ಅವಳನ್ನು ನೋಡಿದನು. ಮತ್ತೆ ಮತ್ತೆ ನೋಡುವ ಆಸೆ ಮನದಲ್ಲಿ ಮೂಡಿದರೂ ಅಲ್ಲಿ ಏನನ್ನೂ ಮಾತನಾಡುವ ಆಗಿರಲಿಲ್ಲ. ಬಂದ ಎಲ್ಲ ಗೆಳೆಯರನ್ನು ಆಹ್ವಾನಿಸಿ ಊಟಕ್ಕೆ ಕರೆದೊಯ್ದು ಮತ್ತೆ ಎಲ್ಲರನ್ನೂ ಕಳುಹಿಸಿ ಮನೆಗೆ ಬಂದು ನಿದ್ರೆಗೆ ಶರಣಾದ. ಮತ್ತದೇ ಹಳೆಯ ನೆನಪು, ಎಲ್ಲರನ್ನೂ ದೂರ ಮಾಡಿಕೊಂಡ ಭಾವನೆ ಅವನನ್ನು ತುಂಬ ಕಂಗಾಲಾಗಿಸಿತ್ತು. ಮತ್ತೆ 6 ತಿಂಗಳು ಕೆಲಸದಲ್ಲಿ ಮಗ್ನನಾಗಿ ಬಿಟ್ಟ. ಬರೀ ಕೆಲಸದಲ್ಲಿ ಮಗ್ನನಾಗಿದ್ದವನಿಗೆ ಒಮ್ಮೆ ಶಂಕರನಿಂದ ಫೋನ್ ಬಂತು. ವರ್ಷ ಆಯಿತು ಮನೆಗೆ ಬಾ ಎಂದಾಗ ತಾತ ಎಂದೊಡನೆ ಇಬ್ಬರು ಹೀಗೆ ಆಡಿದರೆ ಹೇಗೆ ಎಂದಾಗ ಸರಿ ಚಿಕ್ಕಪ್ಪ ನಾನು ಬರ್ತೀನಿ ಎಂದು ಬೆಂಗಳೂರಿನಿಂದ ರಾಜೀವಪುರದ ಕಡೆಗೆ ಪ್ರಯಾಣ ಬೆಳೆಸಲು ಸಿದ್ಧ ಮಾಡಿಕೊಂಡನು. ಹೀಗೆ ಹಳೆಯದನ್ನ ನೆನೆಸಿಕೊಳ್ಳುವಾಗ ತಾತನ ಧ್ವನಿ ಕೇಳಿಸಿತು. ಎದೆಯ ಒಳಗೆ ಏನೋ ಸಂಕಟ. ತಾತನ ಎದುರು ಹೇಗೆ ನಿಲ್ಲೋದು ಅಂತ ಯೋಚನೆ ಮಾಡುವಾಗ ಅಲ್ಲಿಗೆ ಬಂದ ಆದರ್ಶ್, ರಿಷಿ ಬಾ ತಾತ ಬಂದಿದ್ದಾರೆ, ಅವರು ಏನಂದರೂ ಮಾತಾಡಬೇಡ, ಬಾ ಹೋಗೋಣ ಎಂದು ದರದರ ಎಳೆದುಕೊಂಡು ಹೊರಟನು. ರಿಷಿ ಬಂದು ತಾತನ ಹತ್ತಿರ ನಿಂತು ನಮಸ್ಕರಿಸಲು ಹೋದಾಗೆ ಅವನನ್ನು ನೋಡಿದರೂ ನೋಡದ ರೀತಿ ರೂಮಿಗೆ ಹೊರಟು ಹೋದರು. ರೂಮಿಗೆ ಹೋದವರೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳತೊಡಗಿದರು. ಆದರೆ ಅಲ್ಲೇ ಇದ್ದ ಸಾವಿತ್ರಮ್ಮನನ್ನು ಗಮನಿಸಿರಲಿಲ್ಲ. ಶ್ರೀನಿವಾಸಪ್ಪನ ಕಣ್ಣಲ್ಲಿ ನೀರು ನೋಡಿ ಸಾವಿತ್ರಮ್ಮ, ರೀ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಹೀಗೆ? ನೀವು ನೋವು ತಿಂದು ಅವನಿಗೂ ನೋಯಿಸ್ತೀರಾ ಎಂದಾಗ ಶ್ರೀನಿವಾಸಪ್ಪ ಬೆಚ್ಚಿ ಬಿದ್ದಂತೆ ನನಗೆ ಯಾವ ಪ್ರೀತಿಯೂ ಇಲ್ಲ ಎಂದು ಬರಬರ ನಡೆದರು. ಇತ್ತ ಕವನಾಳಿಗೆ ಒಂದು ಗಂಡು ಮಗುವಾಗಿ ತುಂಬ ಸಂತೋಷದಿಂದ ಇರುವಾಗ ಒಮ್ಮೆ ಶಾಪಿಂಗ್ ಎಂದು ಹೊರಬಂದಿದ್ದಾಗ ಅಕಸ್ಮಾತ್ ಅಲ್ಲಿ ಸರಳಾ ಮತ್ತು ಮೋಹನರನ್ನು ನೋಡಿ ಅವರ ಬಳಿ ಓಡಿ ಹೋಗಿ ತಬ್ಬಿಕೊಂಡು ಅಳುವುದಕ್ಕೆ ಶುರು ಮಾಡಿದಳು. ಸರಳಾ ಮತ್ತು ಮೋಹನರಿಗೆ ತುಂಬ ವರ್ಷಗಳಿಂದ ಒಟ್ಟು ಕುಟುಂಬದಲ್ಲಿದ್ದು ಈಗ ಬೇರೆ ಬಂದಿರುವುದಕ್ಕೆ ಅವರಿಗೂ ಪಶ್ಚಾತ್ತಾಪವಾಗಿತ್ತು. ಅವಳನ್ನು ಕಂಡೊಡನೆ, ಅದರಲ್ಲೂ ಆ ಮುದ್ದುಗೊಂಬೆಯಂತಹ ಮಗುವನ್ನು ನೋಡಿ ಎಲ್ಲ ಕಹಿ ಘಟನೆಯನ್ನ ಮರೆತು ಕವನಾಳನ್ನು ಅಪ್ಪಿ ಅತ್ತು ಸಮಾಧಾನ ಮಾಡಿಕೊಂಡರು. ನಂತರ ಎಲ್ಲ ಖುಷಿಯಾಗಿ ಕವನಾಳ ಮನೆಗೆ ಹೋದಾಗ ಅವರ ಅತ್ತೆ ಮಾವನ ತುಂಬು ಪ್ರೀತಿಗೆ ಸರಳಾ ಮತ್ತು ಮೋಹನ್ ಮೂಕ ವಿಸ್ಮಿತರಾಗಿ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು. ಮಗಳು ಸಂತೋಷದಿಂದಿದ್ದರೆ ತಾಯಿ ತಂದೆಗೆ ಇನ್ನೇನು ಬೇಕು? ಎಲ್ಲ ಮಾತಾಡಿ ಈ ವರ್ಷ ರಾಜೀವಪುರದ ಹಬ್ಬಕ್ಕೆ ಹೋಗೋಣ ಎಲ್ಲರೂ ಎಂದು ಒಪ್ಪಿಗೆ ಸೂಚಿಸಿದರು. ಇಲ್ಲಿ ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರಿಗೂ ರಿಷಿ ಕವನಾಳಿಗೆ ವಿಡಿಯೋ ಕಾಲ್ ಮಾಡಿಕೊಟ್ಟು ಅಲ್ಲಿ ಕವನ ಮಾತಾಡುತ್ತಾ ಎಲ್ಲರನ್ನೂ ವಿಚಾರಿಸಿ, ನಾನು ಚೆನ್ನಾಗಿದ್ದೇನೆ, ಅಪ್ಪ ಅಮ್ಮನೂ ಬಂದಿದ್ದರು, ನಾವೆಲ್ಲ ಈ ವರ್ಷದ ಹಬ್ಬಕ್ಕೆ ಮನೆಗೆ ಬರುತ್ತೇವೆ ಎಂದಾಗ ಅಲ್ಲಿದ್ದವರಿಗೆ ಆನಂದವನ್ನು ತಡೆಯಲಾರದೆ ಹೋ ಎಂದು ಕಿರುಚಿದರು. ಇದನ್ನೆಲ್ಲ ದೂರದಿಂದ ಗಮನಿಸುತ್ತಿದ್ದ ಸಾಗರ್ಗೆ ಆನಂದವಾಯಿತು. ತನ್ನ ಪ್ರೀತಿಯ ತಂಗಿ ಮತ್ತೆ ಮನೆಗೆ ಬರ್ತಾಳೆ ಅಂತ ಖುಷಿಯಾಗಿ ಹೋಗಿ ತನ್ನ ತಂದೆಗೆ ಹೇಳಿದನು. ಅದಕ್ಕೆ ಶ್ರೀನಿವಾಸಪ್ಪನಿಗೂ ಸಂತೋಷವಾದರೂ ತೋರ್ಗೊಡದೆ ಮೊದಲು ಬರಲಿ ಎಂದು ಹೇಳಿ ಅಲ್ಲಿಂದ ನಡೆದರು. ಹಬ್ಬಕ್ಕೆ ಇನ್ನು ಕೇವಲ 1 ವಾರವಿದೆ. ಅಷ್ಟರಲ್ಲಿ ಮನೆಯ ಮುಂದೆ ಒಂದು ಕಾರ್ ಬಂದು ನಿಂತಿತು. ಅದರಿಂದ ಇಳಿದ ಕವನ, ಅರವಿಂದ್ ಮತ್ತು ಅವರ ತಂದೆ ತಾಯಿ ಸರಳಾ, ಮೋಹನ್ ಎಲ್ಲ ಹೇಳಿದಾಗ ಅಲ್ಲಿ ಗಿಡಕ್ಕೆ ನೀರಾಕುತ್ತಿದ್ದ ಗಾಯತ್ರಿ, ಅತ್ತಿಗೆ ಕವನ ಬಂದ್ರು ಎಂದು ಹರ್ಷದಿಂದ ಕೂಗಿದಾಗ ಮನೆ ಮಂದಿಯೆಲ್ಲ ಆಚೆ ಬಂದರು. ಎಲ್ಲರೂ ವಿಚಾರಿಸಿದ ಬಳಿಕ ಕವನ ಮೊದಲು ತಾತ ಎಲ್ಲಿ, ನಾನು ಮಾತಾಡಬೇಕು ಎಂದು ಸೀದಾ ಶ್ರೀನಿವಾಸಪ್ಪನ ರೂಮಿನ ಒಳಗೆ ಹೋದಳು. ಅಲ್ಲಿ ಕುರ್ಚಿಯ ಮೇಲೆ ಕೂತಿದ್ದ ಶ್ರೀನಿವಾಸಪ್ಪನ ಕಾಲಿಗೆ ಬಿದ್ದು, ತಾತ ಬೇಜಾರಿದ್ದರೆ ನನಗೆ ಒಂದು ಏಟು ಹೊಡೆಯಿರಿ, ಇದರಲ್ಲಿ ರಿಷಿನದು ಏನೂ ತಪ್ಪಿಲ್ಲ. ತಪ್ಪಿಲ್ಲ ನಂದೆ, ಪ್ಲೀಸ್
ಕ್ಷಮಿಸಿಬಿಡಿ ತಾತ ಎಂದಾಗ ವರ್ಷದಿಂದ ಕಳೆದುಕೊಂಡಿದ್ದ ತನ್ನ ಸಂಸಾರ ಮತ್ತೆ ಒಂದಾಯಿತೆಂದು ಮನದಲ್ಲೇ ಸಂಭ್ರಮಿಸಿದರು ಶ್ರೀನಿವಾಸಪ್ಪ. ಕವನಾಳನ್ನು ತಬ್ಬಿಕೊಂಡು ಮಗುವನ್ನು ಎತ್ತಿಕೊಂಡು ಆಡಿಸುತ್ತಿರುವುದನ್ನು ಎಲ್ಲ ರೂಮಿನ ಹೊರಗಡೆ ನಿಂತು ನೋಡುತ್ತಿದ್ದವರಿಗೆ ಆಶ್ಚರ್ಯದ ಜೊತೆ ಖುಷಿಯೊಂದಿಗೆ ಬಂದು ಶ್ರೀನಿವಾಸಪ್ಪನನ್ನು ಎಲ್ಲ ಸೇರಿ ಮೇಲಕ್ಕೆ ಎತ್ತಿದರು. ಆಯ್ತು ಬಿಡೋ, ಎಲ್ಲ ಸರಿ ಹೋಯ್ತು, ಮತ್ತೆ ಈ ಥರ ಯಾರಾದರೂ ಮಾಡಿದ್ರೆ ಅಂದ ತಕ್ಷಣ ಇಲ್ಲ ತಾತ ಸಾರಿ, ಇನ್ಮುಂದೆ ಹಾಗಾಗಲ್ಲ ಎಂದ ರಿಷಿನನ್ನು ಹಿಡಿದು ತಪ್ಪಿಕೊಂಡು ಆಯ್ತು ಹಾಗಾದರೆ ನಾನೇಳೋ ಮಾತು ಕೇಳ್ತೀಯಾ ಎಂದಾಗ ಆಯ್ತು ಎಂದು ತಲೆಯಾಡಿಸಿದಾಗ ಹೋದ ವರ್ಷ ನಿಂತ ಮದುವೆ ಈಗ ನಡೆಯಬೇಕು ಎಂದೊಡನೆ ರಿಷಿಗೆ ಒಮ್ಮೆಲೆ ಸ್ವಾತಿಯ ನೆನಪು ಮೂಡಿತಾದರೂ ಮತ್ತೆ ಬೆಸೆದ ಸಂಬಂಧವನ್ನು ದೂರ ಮಾಡಲಾಗದೆ ನಿಮ್ಮಿಷ್ಟ ತಾತ ಎಂದಾಗ ತನ್ನ ಸ್ನೇಹಿತನ ಮೊಮ್ಮಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ, ಹಬ್ಬಕ್ಕೆ ಬರುತ್ತಾಳೆ, ಹಬ್ಬದ ಒಂದು ವಾರಕ್ಕೆ ಮದುವೆ ಎಂದಾಗ ರಿಷಿ ಸುಮ್ಮನೆ ತಲೆಯಾಡಿಸಿದನು. ಹಬ್ಬದ ದಿನ ಬಂದೇ ಬಿಟ್ಟಿತು. ಆ ಹುಡುಗಿ ಸೀರೆ ನೆರಿಗೆಯನ್ನು ಸರಿ ಮಾಡಿಕೊಳ್ಳುತ್ತಾ ಮುಂಗುರಗಳನ್ನು ಸರಿ ಮಾಡಿಕೊಳ್ಳುವಾಗ ರಿಷಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಹತ್ತಿರ ಹೋದವನೇ ಸ್ವಾತಿ ಎಂದಾಗ ಅವಳು ನೀವಾ ಎಂದು ಕೇಳಿ ಒಮ್ಮೆಲೆ ನಗುವುದಕ್ಕೆ ಶುರು ಮಾಡಿದಳು. ಯಾಕೆ ಎಂದು ಕೇಳಿದಾಗ ನಾನು ನಿಮ್ಮನ್ನ ಹೋದ ವರ್ಷ ಹಬ್ಬದಲ್ಲೇ ನೋಡಿದ್ದೆ, ಆಗಲೇ ನೀವು ನಮ್ಮ ಆಫೀಸ್ನಲ್ಲೇ ಇದ್ದಿದ್ದರಿಂದ ನಿಮ್ಮ ಬಗ್ಗೆ ಎಲ್ಲ ತಿಳಿದಿದ್ದರಿಂದ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಎಂದಾಗ ಅಲ್ಲಿ ಅಡಗಿದ್ದ ಎಲ್ಲರೂ ಬಂದು ಹೋ ನಿಮಗೆ ಮೊದಲೇ ಗೊತ್ತಿತ್ತಾ ಎಂದು ಕೀಟಲೆ ಮಾಡತೊಡಗಿದಾಗ ರಿಷಿಗೆ ಸ್ವರ್ಗಕ್ಕೆ ಮೂರೇಗೇನು ಎಂಬಂತಾಗಿತ್ತು. ಹೌದು, ಯಾವಾಗ ನಮಗೆ ಮದುವೆ ಮಾಡ್ತೀರಾ ಎಂದು ರಿಷಿ ಎಂದೊಡನೆ ಇಷ್ಟು ಬೇಗ ಯಾಕೆ ಎಂದು ಛೇಡಿಸಿದಾಗ ಸುಮ್ಮನೆ ಎಂದು ಎಲ್ಲರೊಡನೆ ನಗುವುದಕ್ಕೆ ಶುರು ಮಾಡಿದನು. ಈ ವರ್ಷದ ಹಬ್ಬ ಅವನಿಗೆ ಹೊಸ ಸಂಬಂಧವನ್ನು ಬೆಸೆದುಕೊಟ್ಟಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.